ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನಯಾತಿ ಪರಾಂಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ ಗೋಷ್ಪದೀಕೃತವಾರಾಸಿಂಹಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ಲೀಲಾತ್ಮಜಂ ಅಂಜನಾನಂದರಂ ವೀರಂ ಜಾನಕೀಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಅಭಿಷೇಕತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಹಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋಸ್ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯ ತೇನೇವ ತದಾ ಲಂಕಾಂ ನಮಾಮಿ ತ್ವಂ ಪ್ರಾಂಜಲಿರಾಂಜನೇಯಂ ಆಂಜನೇಯಮುಚಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿನ್ನಮತ ರಾಕ್ಷಸಾಂತಕಂ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇರಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಾ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತ್ಯಾ ಯಃ ಪಾದಂ ಪದಮೇವ ವಾಸಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಃ ಪೂಜ್ಯತೆ ಸದಾ ವಾಲ್ಮೀಕಿಗಿರಿಸಂಭೂತಾ ರಾಮಸಾಗರಗಾಮಿನಿ ಪುನಾತಿಭುವನಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಹಮಾಮೀನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿಸಂಪುಟೈಃ ಅಹರಃ ಸಮ್ಯಕ್ ಪಿಬತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ವಿಪತ್ತಿನಿಧನೇರತ್ಯಂತ ಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತ ಸಮಾಸಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶರಥಶ್ಚವದಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಳಾಯದಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸುರದ್ರಮತಲೇ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯ ನಮಃ ಓಂ ಶ್ರೀ ರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ ಅಸ್ಮದ್ಗುರುಭ್ಯೋ ನಮಃ. ಹಿರಿಯರಿಗೆ, ಬ್ರಹ್ಮವಿತ್ತಮರಿಗೆ, ಎಲ್ಲ ಭಗವದ್ಭಕ್ತರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇಂದು ಈ ಪ್ರವಚನ ಮಾಲಿಕೆಯ ಉಪೋದ್ಘಾತ ರೂಪದಲ್ಲಿ ಕೆಲವು ಮಾತುಗಳನ್ನು ವಿಜ್ಞಾಪಿಸ್ತೇನೆ. ಮಿತ್ರರು ಶ್ರೀ ಎಂ ವಿ ಕಾಮತ್ ಅವರು ನಮ್ಮ ಇಡೀ ಸಂಸ್ಕೃತಿಯನ್ನು ನಾವು ನೋಡಬೇಕಾದ ಒಂದು ದೃಷ್ಟಿಯನ್ನು ಕೊಟ್ಟರು. ನಾವು ಭಾರತೀಯರು ಸನಾತನ ಧರ್ಮವುಳ್ಳವರು ಎಂಬುದನ್ನು ಹೇಳಿಕೊಳ್ಳುವುದಕ್ಕೆ ಅಭಿಮಾನ ಪಡಬೇಕು, ಸಂಕೋಚ ಪಡಬಾರದು. ಈ ದೇಶದ ವೈಶಿಷ್ಟ್ಯ ಏನು, ಸಂಸ್ಕೃತಿಯ ವೈಶಿಷ್ಟ್ಯ ಏನು, ಅದನ್ನು ಅವರು ತುಂಬ ಉತ್ಸಾಹದಿಂದ ಹೇಳಿದ್ದರಲ್ಲಿ ನೀವು ಕಾಣಬೇಕಾದ್ದೇನು ಅಂದರೆ, ದೇಶ ವಿದೇಶಗಳನ್ನೆಲ್ಲ ಸುತ್ತಿ ಬಂದ ಒಬ್ಬ ಪ್ರಬುದ್ಧ ದೇಶಭಕ್ತ ಭಾರತೀಯನ ದೃಷ್ಟಿಯನ್ನು ತಾವು ಕಾಣಬೇಕು. ಕರ್ನಾಟಕ ಬಿಟ್ಟು ಹೊರಗೆ ಹೋಗದೇ ಇರುವಂಥ ಒಬ್ಬರು ಹೇಳಿದರೆ ಈ ಮಾತಿಗೆ ಹೆಚ್ಚು ಅರ್ಥ ಬರೋದಿಲ್ಲ.
ತಮ್ಮ ತಾವೇ ಚಪ್ಪರಿಸ್ಕೊಳ್ತಾರೆ ಎಂದು ಬಿಡ್ತಾರೆ. ಹೊರಗೆಲ್ಲ ಹೋಗಿ ಸುತ್ತಾಡಿ ಬಂದು ಜಗತ್ತಿನ ಇತರ ಕಡೆಗಳಲ್ಲಿರುವ ಧರ್ಮಶೂನ್ಯತೆಯನ್ನು ಕಂಡ ಮೇಲೆ ನಮ್ಮ ಧರ್ಮಜ್ಯೋತಿಯ ಬೆಳಕಿನ ಪ್ರಕಾಶ ನಿಮಗೆ ಅರಿವಿಗೆ ಬರ್ತದೆ. ಇದು ನನ್ನ ಅರಿವಿಗೆ ಬಂದಿದ್ದು ನಮ್ಮ ಪೂರ್ವಜರ ಅನುಗ್ರಹದಿಂದ, ಋಷಿಮುನಿಗಳ ಒಂದು ಅವಿಚ್ಛಿನ್ನ ಪರಂಪರೆಯ ಅನುಗ್ರಹದಿಂದ ದಾರಿ ತಪ್ಪಿ ಹೋಗದೆ ಉಳಿಯುವಂತಾಯಿತು. ಅವರು ಪದೇ ಪದೇ ಹೇಳಿದರು, ಇಂಗ್ಲೀಷ್ ಪ್ರೊಫೆಸರು ನೋಡಿ, ಅದರ ಅರ್ಥ ದಾರಿ ತಪ್ಪು ಹೋಗಲಿಲ್ಲ ನೋಡಿ, ದಾರಿ ತಪ್ಪಲಿಲ್ಲ ನೋಡಿ ಅಂತ. ಇಂಗ್ಲೀಷನ್ನು ಓದಿದರೂ ದಾರಿ ತಪ್ಪಬಹುದು, ಓದದೆಯೂ ದಾರಿ ತಪ್ಪಬಹುದು. ದಾರಿ ತಪ್ಪೋದಕ್ಕೆ ಇಂಗ್ಲೀಷೇ ಕಾರಣ ಅಂತೇನಿಲ್ಲ. ನಮಗೆ ಹುಟ್ಟಿದಾರಭ್ಯ ನಮ್ಮ ಪೂರ್ವಜರು ಇದರಲ್ಲಿ ಶ್ರದ್ಧೆ ಇದೆ, ಇದರಲ್ಲಿ ನಿನಗೆ ಬೇಕಾದ್ದೆಲ್ಲ ಇದೆ, ಇದನ್ನು ನೀನು ಪ್ರಸಾರ ಮಾಡು ಅನ್ನೋ ದೀಕ್ಷೆಯನ್ನು ಅದು ಹೇಗೋ ರಕ್ತದಲ್ಲಿ ಕೊಟ್ಟುಬಿಟ್ರು. ಅದನ್ನಿಟ್ಟುಕೊಂಡು ನಾನು ಸುಮಾರು 50-60 ವರ್ಷಗಳಿಂದ ಎಲ್ಲ ಕೆಲಸಗಳ ಮೇಲೆ ಇದನ್ನು ಕೂರಿಸಿ ಆದ್ಯತೆ ಪ್ರಯಾರಿಟಿ ಅಂತ ಹೇಳ್ಬೋದಾದದ್ದು ಶ್ರೀಮದ್ ರಾಮಾಯಣ, ಭಾಗವತ, ಭಗವದ್ಗೀತೆ, ಮಹಾಭಾರತ ಇವುಗಳನ್ನು ಇಂದಿನ ಪೀಳಿಗೆಯ ಅನೇಕರಿಗೆ ಏನು ಇವು ದಕ್ಕಿಲ್ಲವೋ, ಸುತರಾಮ್ ಗೊತ್ತಿಲ್ಲವೋ, ಅವ್ರು ಹೇಳಿದರು ಕುಂಭಕರ್ಣ ಅಂದರೆ ಯಾರು ಅಂತ ಕೇಳಿದರು ಅಂತ. ಪರವಾಗಿಲ್ಲ, ಕುಂಭಕರ್ಣ ಯಾರು ಅಂದ್ರೆ ಗೊತ್ತಾಗದೇ ಇದ್ರೆ ಅನರ್ಥ ಇಲ್ಲ. ರಾಮ ಯಾರು ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಅನರ್ಥವಾಗುತ್ತೆ. ಅದು 60 ವರ್ಷ ಕಾಲ ನಮ್ಮ ದೇಶವನ್ನು ಹಾಳು ಮಾಡಿದ್ದೇವೆ, ಸಂಸ್ಕೃತವನ್ನು ಕೊಂದಿದ್ದೇವೆ. ಸಂಸ್ಕೃತಿ ಬೇಕಂತೇವೆ, ಸಂಸ್ಕೃತ ಇಲ್ಲದ ಸಂಸ್ಕೃತಿ ಹೇಗೆ ಬರ್ತದೆ? ಈ ದೇಶದ ಸಂಸ್ಕೃತಿ ಎಲ್ಲ ಇರುವುದೇ ಸಂಸ್ಕೃತದಲ್ಲಿ. ಕಲೆ, ವಿಜ್ಞಾನ, ಆಯುರ್ವೇದ, ಇನ್ನು ಏನೇನು ಧರ್ಮ ಏನೇನು ಬಯಸ್ತೇವೆ ಅದೆಲ್ಲ ಶ್ಲೋಕ ರೂಪದ ಗ್ರಂಥಗಳಲ್ಲಿ ಏನು ಮೂಲದಲ್ಲಿ ಅಡಗಿದೆಯೋ ಅವುಗಳನ್ನು ನಮ್ಮ ಜನ ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ವಿಶೇಷವಾಗಿ ಇಂದಿನ ಪೀಳಿಗೆಯವರನ್ನು ಮನಸ್ಸಲ್ಲಿಟ್ಟುಕೊಂಡು ಕೆಲವು ವಿಷಯಗಳನ್ನು ವಿಜ್ಞಾಪಿಸ್ತೇನೆ. ಹಿರಿಯರಿಗೆಲ್ಲ ಗೊತ್ತದ್ದದ್ದೇ, ಸ್ಮಾರೆಯೇ ನತು ಶಿಕ್ಷೆಯೇ ಇದ್ದದ್ದನ್ನು ಹೇಳ್ತಾ ಇದ್ದೇನೆ. ವಾಲ್ಮೀಕಿ ರಾಮಾಯಣ ಎಲ್ಲ ರಾಮಾಯಣಗಳಲ್ಲಿ ಶಿರೋಪ್ರಾಯವಾದದ್ದು. ಇದೇ ಆದಿಕಾವ್ಯ, ಇದೇ ಆದಿ ಇತಿಹಾಸ. ಇದು ಮತ್ತು ವೇದವ್ಯಾಸ ರಚಿತವಾದ ಶ್ರೀಮದ್ ಭಾಗವತ ಮತ್ತು ಮಹಾಭಾರತ ಇವು ನಮ್ಮ ದೇಶದ ಸಂಸ್ಕೃತಿಯ ಮೂಲ ಮೌಲ್ಯಗಳೆಲ್ಲವನ್ನು ರೂಪಿಸಿಕೊಟ್ಟ ಗ್ರಂಥಗಳು. ಧರ್ಮ, ಸತ್ಯ, ತ್ಯಾಗ, ಋತ, ದಯೆ, ಅಹಿಂಸಾ, ಇವತ್ತೇನೇನು ಮೌಲ್ಯಗಳು ಅಂತ ಕರಿತೇವೆಯೋ ಅದೆಲ್ಲವನ್ನು ನಮಗೆ ಬರೀ ಕೊಟ್ಟದ್ದಲ್ಲ, ಶಿಕ್ಷಣ ಕೊಟ್ಟು ರಕ್ತದಲ್ಲಿ ಉಳಿಯುವಂತೆ ನೆನಪಿನಲ್ಲಿ ಮಾಡಿಟ್ಟು ಆಪತ್ಕಾಲಗಳು ಬಂದಾಗಲೂ ನಮ್ಮನ್ನು ದಿಕ್ಕನ್ನು ತೋರಿಸ್ತಕ್ಕಂಥ ಅದ್ಭುತ ಗ್ರಂಥಗಳಾಗಿರೋಣದರಿಂದಲೇ ನಾವು ಈ ಗ್ರಂಥಗಳಿಗೆ ನೀರೆರೆದು ಬೆಳೆಸಿದರೆ, ಅವುಗಳನ್ನು ಪಾರಾಯಣ ಮಾಡಿದರೆ, ಮಾಡಿಸಿದರೆ, ಮಕ್ಕಳಿಗೆ ಕಥೆಗಳನ್ನು ತಿಳಿಸಿದರೆ, ರಕ್ತದಲ್ಲಿ ಉಳಿಸಿದರೆ ನಾವು ಭಾರತೀಯರಾಗಿ ಧಾರ್ಮಿಕರಾಗಿ ಬದುಕಬಹುದು. ವೇದವನ್ನು ಒಂದು ವೇಳೆ ಅಭ್ಯಾಸ ಮಾಡುವುದು ಕಠಿಣವಾದರೆ ಇತರರಿಗೆ ಪರವಾಗಿಲ್ಲ, ರಾಮಾಯಣ ಮಹಾಭಾರತಗಳನ್ನು ಓದಿಕೊಂಡ್ರೂ ಅದರಲ್ಲಿ ಸಿಕ್ಕಬೇಕಾದ್ದೆಲ್ಲ ಸಿಕ್ಕುತ್ತೆ ಅಂತ ಹೇಳ್ತೇವೆ. ಇವತ್ತು 1-2-3 ಮಾತನ್ನು ಹೆಚ್ಚಿಗೆ ನಾನು ಆಡಬೇಕಾಗಿದೆ. ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಳೆದಿದೆ. ಮನೆಗಳಲ್ಲಿ ಕಂಪ್ಯೂಟರು, ಈ ಸಣ್ಣ ಹುಡುಗರಿಗೆಲ್ಲ ಕಂಪ್ಯೂಟರ್ ಹೇಳಿಕೊಡ್ತಾರೆ. ಯಾವ್ಯಾವ ಗ್ರಂಥಗಳು ನಿಮಗೆ ಈಗ ದುರ್ಲಭ ಅಂತವೋ ಅವೆಲ್ಲವೂ ಇಂಟರ್ನೆಟ್ನಲ್ಲಿ ಸಿಗ್ತವೆ. ಸ್ವಿಚ್ ಒತ್ತಿದ್ರೆ ಗ್ರಂಥಗಳು ಸಿಗ್ತವೆ. ಪ್ರಶ್ನೆ ಇರುವುದಲ್ಲಿ ಓದುವುದಕ್ಕೆ ವೇಳೆ ಇದೆಯೇ, ಯಾವುದನ್ನು ಓದಬೇಕು, ಯಾವ ಗ್ರಂಥ ಓದಬೇಕು. ಕನ್ನಡದಲ್ಲಿ ಸಾಹಿತ್ಯ ಬರ್ತಾ ಇದೆ, ಹಿಂದಿನಲ್ಲಿ ಬರ್ತಾ ಇದೆ, ಇಂಗ್ಲೀಷ್ ಬರ್ತಾ ಇದೆ. 1ನೇ ಕ್ಲಾಸಿಂದಲೇ ಕಲಿಸ್ಬೇಕು ಅಂತೇವೆ. ಮನುಷ್ಯನ ಆಯುಷ್ಯವೋ ತೀರ ಕಡಿಮೆ, ಓದಬೇಕಾದದ್ದೋ ಬಹಳ ಇದೆ. ಹಿಂದಿಯೂ ಹಾಗೆ ಇತ್ತು, ಈಗಲೂ ಹಾಗೆ ಇದೆ. ಅನಂತಪಾರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಬಹವಶ್ಚ ವಿಘ್ನಾಃ.
ಯತ್ ಸಾರಭೂತಂ ತದುಪಾದದೀತ, ಯಾವುದು ಸಾರಭೂತವೋ ಅದನ್ನು ತಗೋಬೇಕು. ಹಂಸೋ ಯಥಾ ಕ್ಷೀರಮಿವಂಬು ಮಿಶ್ರಂ, ಹಾಲು ನೀರು ಬೆರೆಸಿಟ್ಟರೆ ಹಂಸವು ಹೇಗೆ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೆಯೋ ಆ ರೀತಿ ನಾವು ಸಾರಭೂತವಾದದ್ದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಆ ಸಾರಭೂತ ಅಂದರೆ ಯಾವುದು ಅಂದರೆ ಒಂದು ರಾಮಾಯಣ, ಒಂದು ಮಹಾಭಾರತ, ಇನ್ನೊಂದು ಭಾಗವತ. ಯಾತಕ್ಕೆ? ಅದಕ್ಕೆ ಪುರುಷಾರ್ಥ ಅಂತ ಒಂದು ಅಮೋಘ ಕಲ್ಪನೆಯನ್ನು ನಮ್ಮ ಪೂರ್ವಜರು ನಮ್ಮ ಎದುರಿಗಿಟ್ಟರು. ಬೇರೆ ದೇಶಗಳಲ್ಲಿ ಈ ಕಲ್ಪನೆಯೇ ಇಲ್ಲ. ಅರ್ಥ, ಧರ್ಮ, ಕಾಮ, ಮೋಕ್ಷ, ಅಥವಾ ಕಾಮ, ಅರ್ಥ, ಧರ್ಮ, ಮೋಕ್ಷ, ಇದು 4 ಶಬ್ದವನ್ನು ನಾವು ಕೇಳ್ತೇವೆ. ಆದರೆ ಹೇಳುವಾಗ ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಹೇಳ್ತೇವೆ. ಒಂದು ಪುಸ್ತಕ ಚೆನ್ನಾಗಿರಬೇಕಾದ್ರೆ 2 ಕಡೆ ರಟ್ಟು ಚೆನ್ನಾಗಿರಬೇಕು. ಇಲ್ಲಿ ಧರ್ಮ, ಇಲ್ಲಿ ಮೋಕ್ಷ ಇಟ್ಟು ನಡುವೆ ಅರ್ಥಕಾಮಗಳನ್ನಿಟ್ಟರೆ ಪರವಾಗಿಲ್ಲ, ಪುಸ್ತಕ ಚೆನ್ನಾಗಿರ್ತದೆ ಅಂತ ಮನುಷ್ಯ ಮಾಡುವ ಎಲ್ಲ ವ್ಯಾಪಾರ, ಎಲ್ಲ ವೃತ್ತಿಗಳು, ಎಲ್ಲ ಕೆಲಸಗಳು ಇವು 4ರಲ್ಲಿ 1 ಅಥವಾ ಅನೇಕಕ್ಕೆ ಸಂಬಂಧಪಟ್ಟಿರಬೇಕು. ಮನಸ್ಸಿನ ಇಚ್ಛೆಯಾದರೂ ಪೂರೈಸಬೇಕು ಕಾಮ. ಧನ ಸಂಪಾದನೆಯೋ ಅಥವಾ ಬದುಕಲಿಕ್ಕೆ ಬೇಕಾದ ಯಾವುದಾದ್ರೂ ಒಂದು ಸಂಪಾದನೆಯೋ ಅರ್ಥ, ಅಥವಾ ಕಣ್ಣಿಗೆ ಕಾಣಿಸದೇ ಇರುವಂತಹ ಧರ್ಮ. ಇದಕ್ಕೆ ಮೇಲ್ಪಟ್ಟದ್ದು ವೈಯಕ್ತಿಕವಾಗಿ ಮನುಷ್ಯನ ಬಂಧನದಿಂದ ಬಿಡುಗಡೆ. ಅವರು ಹೇಳಿದರು, ಕತ್ತಲೆ ತುಂಬಿದೆ, ಹೊರಗಡೆ ಕತ್ತಲೆಗೆ ಸೂರ್ಯ ಇದ್ದಾನೆ, ಬೆಳಕಿದೆ, ಚಂದ್ರ ಇದ್ದಾನೆ, ಅಗ್ನಿ ಇದೆ. ಒಳಗಿನ ಕತ್ತಲೆಗೆ ಯಾರು ಹೊಣೆ? ಗುರು ಅಂಧಕಾರವನ್ನು ನೀಗಿಸ್ತಾನೆ, ಮಂತ್ರವನ್ನು ಕೊಡ್ತಾನೆ. ಮಂತ್ರೋಪದೇಶವಾದಂತಹ ಮಂತ್ರ ಸಮೃದ್ಧವಾದ, ಬೀಜಾಕ್ಷರ ಸಮೃದ್ಧವಾದ ಗ್ರಂಥಗಳಿವೆ. ನಿಮಗೆ ಗೊತ್ತಿಲ್ಲದೆ ಇದ್ದರೂ ಎಲ್ಲಿ ಬೀಜಾಕ್ಷರ ಇದೆ ಅಂತ ಗ್ರಂಥ ಓದಿಬಿಟ್ರೆ ಸಿದ್ಧಿ ಆಗ್ತದೆ. ಆದಿತ್ಯ ಹೃದಯ ಇದೆ, ಬ್ರಹ್ಮಕೃತ ರಾಮಸ್ತವ ಇದೆ, ಭಗವದ್ಗೀತೆ ಇದೆ, 100 ಸ್ತೋತ್ರಗಳ ಗ್ರಂಥಗಳಿವೆ ನಮ್ಮಲ್ಲಿ. ಅದಕ್ಕೆ ಇತಿಹಾಸ ಸಮುಚ್ಚಯ ಅನ್ನೋ ಒಂದು ಗ್ರಂಥದಲ್ಲಿ ಏನನ್ನು ಓದಬೇಕು ಪುರುಷಾರ್ಥಗಳ ಸಿದ್ಧಿಗೋಸ್ಕರವಾಗಿ ಅಂತ ಕೇಳಿದ್ರೆ, ಯಚ್ಛ್ರುತಂ ನ ವಿರಾಗಾಯ ನ ಧರ್ಮಾಯ ನ ಶಾಂತಯೇ. ಪ್ರವಚನ ಎಷ್ಟೋ ಜನ ಮಾಡ್ತಾರೆ, ಎಲ್ಲಿ ಕೂತು ಕೇಳಬೇಕು? ಯಾವ ಪ್ರವಚನವನ್ನು ಕೇಳಿದರೆ, ಯಾವ ಪುಸ್ತಕವನ್ನು ಓದಿದರೆ, ಯಾವುದನ್ನು ಅರಿತರೆ, ಇಲ್ಲ ವೈರಾಗ್ಯವಾದರೂ ಬರಬೇಕು. ವೈರಾಗ್ಯ ಅಂದರೆ ಏನು? ಯಾವುದರಲ್ಲಿ ಸುಖವಿಲ್ಲ ಅನ್ನೋದ್ರ ತಿಳುವಳಿಕೆ, ಯಾವುದರಲ್ಲಿ ಮಾತ್ರ ಸುಖ ಇದೆ ಅನ್ನುವ ತಿಳುವಳಿಕೆ. ಈ ವ್ಯತ್ಯಾಸ ತಿಳಿಯುವುದು ವೈರಾಗ್ಯ. 100 ರೂಪಾಯಿ ಕೊಟ್ಟು ಸಿನಿಮಾ ಟಿಕೆಟ್ ತಗೊಂಡು ಹೋಗಿ ಕೂತರಿ ಒಂದು ಕಡೆ ಥಿಯೇಟ್ರ್ನಲ್ಲಿ. ಏನು ಬಂತು? ತಲೆನೋವು ಬಂತು. ಅಕ್ಕಪಕ್ಕದವರು ಬಾಯಲ್ಲಿ ಹಚ್ಚಿಕೊಂಡಿದ್ದ ಬೀಡಿ ಸಿಗರೇಟು ನಿಮಗೆ ಹೊಗೆ ಬಂತು. ಅವನು ಸತ್ತ, ನೀವು ಸತ್ರಿ, ನಿಮಗೂ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್, ಹೋದಂಥ ಮನುಷ್ಯ. ಅದು 1 ದಿವಸ 2 ದಿವಸ ಯಾರೋ ಕರೆದ್ರಲ್ಲ ಅಂತ ಹೋಗಿ ನೋಡಿ ಸಿನಿಮಾ ಅಂದ್ರೆ ಬೇಡಪ್ಪ ನಮಗೆ. ಮನೆಯಲ್ಲಿಯೇ ಮಾರೀಶ, ಟಿ ವಿ, ಮನೆಯಲ್ಲಿ ಟಿ ವಿ. ಗೃಹಿಣಿಯರು, ವೃದ್ಧೆಯರು, ಬಾಲಕರು ಆ ಪೆಟ್ಟಿಗೆ ಮುಂದೆ ಕೂತಿರ್ತಾರೆ. ಆ ಸೀರಿಯಲ್ ಅಂತ ಒಂದು ಮಾಡ್ತಾರೆ, ಶೃಂಖಲೆ. ಅದೊಂದು ಶೃಂಖಲೆ ಅಂದರೆ ಬೇಡದೇ ಇದ್ದು ಬಂಧನ ಅನ್ನೋ ಒಂದು ಅರ್ಥವೂ ಇದೆ ಅದರಲ್ಲಿ. ಏನು ಬಂತು ಅಂದ್ರೆ, ಮನೆಗೆ ಅತಿಥಿಗಳು ಬಂದರೆ ಆ ಹೊತ್ತಲ್ಲಿ ಮಾತನಾಡಿಸೋದಿಲ್ಲ, ಕುಂಕುಮ ಕೊಡೋದಿಲ್ಲ. ನಮ್ಮ ಮನೆಯವರಿಗೆ ಅನುಭವ ಆಗಿದೆ. ಕೆಲವರು ಮನೆಗೆ ಹೋದರೆ, ಇವರು ಒಳ್ಳೆ ಸಿನಿಮಾ ನೋಡ್ತಿದ್ದೇವೆ, ಸೀರಿಯಲ್, ಈ ಹೊತ್ತಿಗೆ ಯಾತಕ್ಕೆ ಬಂದರೆ ಇವರು ಕೈಯಲ್ಲಿ ಕೂತ್ಕೊಳ್ಳಿ ಅಂತ ತೋರಿಸ್ತಾರೆ, ಏನೋ ಒಂದು ಹೇಳ್ತಾರೆ. ಇದು ನಮ್ಮ ಸಂಸ್ಕೃತಿಗೆ ಅಪಚಾರ. ವೈರಾಗ್ಯ ಮೊದಲು ಪುರುಷಾರ್ಥಗಳಲ್ಲಿ ಮನುಷ್ಯನಿಗೆ ಯಾವುದರಿಂದ ಸುಖವಿಲ್ಲ ಅಂತ ತಿಳಿಬೇಕು. ಯಚ್ಛ್ರುತಂ ನ ವಿರಾಗಾಯ ನ ಧರ್ಮಾಯ ನ ಶಾಂತಯೇ. ಮನಸ್ಸಿಗೆ ಶಾಂತಿ ಆದರೂ ಬರಬೇಕು, ಗೊಂದಲ ಇದ್ದದ್ದು ಹೋಗಬೇಕು, ಅಥವಾ ಪುಣ್ಯವಾದರೂ ಸಂಪಾದನೆ ಆಗಬೇಕು, ಜೀವನದಲ್ಲಿ ಬದುಕಬೇಕು ಅನ್ನೋ ಹುಮ್ಮಸ್ಸು ಉಂಟಾಗಬೇಕು. ಧರ್ಮ ಶಬ್ದಕ್ಕೆ 180 ಅರ್ಥ ಇದೆ. ಇದು 3 ಸಿಕ್ಕದೇ ಇದ್ದರೆ ವೈರಾಗ್ಯ, ಶಾಂತಿ, ಧರ್ಮ ಪ್ರಾಪ್ತಿ ಇಲ್ಲದೇ ಇದ್ದರೆ ಸುಬದ್ಧಮಪಿ ಶಬ್ದೇನ, ಅತ್ಯಂತ ಪರಿಶುದ್ಧ ಶಬ್ದಗಳನ್ನು ವ್ಯಾಕರಣ ಅನುಗುಣವಾಗಿ ರಚನೆ ಮಾಡಿದರು. ಕಾಕವಾಶಿತಮೇ ವದತಿ, ಕಾಗೆ ಕೂಗಿನಂತೆ ಎಂದರು. ವಾಯಸಂ ತೀರ್ಥಮುಸಂತಿ, ಶ್ರೀಮದ್ ಭಾಗವತದಲ್ಲಿ ಯಾವ ಕಾವ್ಯದಲ್ಲಿ ಭಗವಂತನ ಗುಣ ಕೀರ್ತನೆ ಇಲ್ಲವೋ ಅದು ಕಾಗೆಯ ಸ್ನಾನ ಮಾಡುವಂಥ ಒಂದು ಚರಂಡಿ ನೀರಿದ್ದ ಹಾಗೆ
ಭಗವದ್ಕೀರ್ತನೆ ಇದ್ದರೆ ಅದು ಮಾನಸ ಸರೋವರ ಇದ್ದಂತೆ ಅಂತ ಹೇಳಿದರು. ಅದನ್ನು ಅನುಸರಿಸಿ ಇಲ್ಲಿ ಈ ಮಾತನ್ನು ಕೊಟ್ಟಿದ್ದಾರೆ. ಅದು ಅನೇಕರಿಗೆ ಕಾವ್ಯ ಬರೀಬೇಕನ್ನುವ ಹುಚ್ಚು. ನಾನು ಕಾವ್ಯ ಗಿವ್ಯ ಬರೆಯೋ ಗೋಜಿಗೆ ಹೋಗಲಿಲ್ಲ. ಬರೆದದ್ದನ್ನು ಓದ್ಕೊಂಡ್ರೆ ಸಾಕಾಗಿದೆ ನಮಗೆ ಆಯುಷ್ಯ. ಒಂದು ವಾಲ್ಮೀಕಿ ಜೀರ್ಣ ಮಾಡಿಕೊಳ್ಳೋದಕ್ಕೆ 50 ವರ್ಷ ಓದಿದ್ದೇವೆ, ಇನ್ನೂ ನಮಗೆ ಅರ್ಥ ಆಗಿಲ್ಲ, ಇನ್ನೂ ತಿಳಿಯತಕ್ಕದ್ದಿದೆ. ಹೊಸ ವ್ಯಾಖ್ಯಾನಗಳನ್ನು ನೋಡ್ತೇವೆ, ಬೇರೆಯವರ ಪ್ರವಚನ ಕೇಳ್ತೇವೆ, ಬೇರೆ ಬೇರೆ ಹೊಳಹುಗಳು ಅಲ್ಲಲ್ಲಿ ಮೋರ್ ಫ್ಲ್ಯಾಶಸ್. ತ್ಯಾಗರಾಜರ ಕೀರ್ತನೆಗಳನ್ನು ಓದಿದರೆ ಅಯ್ಯೋ ಇಲ್ಲಿ ಗಮನಿಸಿ ಅಲ್ವಲ್ಲ, ನಾನು ನೋಡಿ ಅಂಶ ನೋಡಿಲ್ವಲ್ಲ, ತೋರಿಸ್ತೇನೆ. ಕಂಬರಾಮಾಯಣವನ್ನು ಓದಿದರೆ ಅಯ್ಯೋ ಇದು ಬಿಟ್ಟು ಹೋಯ್ತಲ್ಲ, ಅದು ನೋಡಿಲ್ವಲ್ಲ, ಇದು ತಿಳ್ಕೊಂಡಿಲ್ವಲ್ಲ. ತುಳಸಿದಾಸರನ್ನು ನೋಡಿದರೆ ಇದು ಬಿಟ್ಟು ಹೋಯ್ತಲ್ಲ, ಇದು ತಿಳಿಲಿಲ್ವಲ್ಲ, ಇದು ನೋಡಲಿಲ್ವಲ್ಲ. ಹಿರಿಯರು ಹೇಳುವ ಮಾತುಗಳಲ್ಲಿ ಎಷ್ಟೋ ಹೊಸ ಹೊಸ ದಿಕ್ಕುಗಳಲ್ಲಿ ರಾಮಾಯಣವನ್ನು ನೋಡ್ತಕ್ಕದ್ದು. ಇದು ಸಾಕು ನಮಗೆ. ನೀವು ಕವಿತ್ವ ಮಾಡದೇ ಇದ್ದರೆ ರಾಜರೇ ನಿಮ್ಮ ಮರದಂಡೆ ಕೊಡೋದಿಲ್ಲ. ನಾ ಕವಿತ್ವಂ ಅಧರ್ಮಾಯ ವ್ಯಾಧಯೇ ದಂಡನಾಯ ಚ. ಭಾಮಹ ಅಂತ ಒಬ್ಬ ಅಲಂಕಾರ ಶಾಸ್ತ್ರಜ್ಞ, ಅವನು ಹೇಳ್ತಾನೆ, ಕೆಲವರು ಕಾವ್ಯ ಬರೀತಾರೆ. ಯಾಕೆ ಬರೀತಾರೆ? ಕಾವ್ಯ ಬರೀದೇ ಇದ್ದರೆ ಅಧರ್ಮ ಬರುತ್ತದೆ ಅಂತ ಏನಾದ್ರು ಎಲ್ಲರೂ ಹೇಳಿದ್ದಾರೇನು? ಯಾವ ಸ್ಮೃತಿ ಗ್ರಂಥದಲ್ಲಿ ಆದರೂ? ಅಥವಾ ರೋಗ ಬರ್ತದೆ ಏನು ಕಾವ್ಯ ಬರೀದೇ ಇದ್ದರೆ? ಕಾವ್ಯ ಬರೆದ ಮೇಲೆ ರೋಗ ಬರ್ತದೆ. ಒಬ್ಬರು ರಾಮಾಯಣವನ್ನೇ ಬರೆದರು, ಯದ್ವಾ ತದ್ವಾ ಬರೆದರು. ಸತ್ತು ಹೋದ ರಾವಣ ಕುಂಭಕರ್ಣರು ಸೀತಾಮಾತೆಯ ಹೊಟ್ಟೆಯಲ್ಲಿ ಲವಕುಶರಾಗಿ ಹುಟ್ಟುತ್ತಾರೆ ಅಂತ ಬರೆದರು. ಅವರು ಎಷ್ಟು ಅದು ಬೇರೆ ಕಡೆ ಅವರ ಹೆಸರು ಹೇಳಿದ್ರೆ ನನ್ನ ಕೊಂದು ಹಾಕಿಬಿಡ್ತಾರೆ. ಅವ್ರಿಗೇನಾಯಿತು, ಭಗವಂತ ಯಾವ ರೀತಿಯ ಶಿಕ್ಷೆ ಕೊಟ್ಟ? ಅವರ ಆಯುಷ್ಯದ ಕೊನೆಯ 10 ವರ್ಷದಲ್ಲಿ ಗೊಂಬೆ ಕೂತಿರ್ತಿದ್ರು, ಬ್ರೈನ್ ಕರಗಿ ಹೋಯಿತು, ಬಂದವರು ಗುರುತಿಲ್ಲ, ಮಾತಿಲ್ಲ, ಕಥೆ ಇಲ್ಲ, ಈ ರೀತಿಯ ಶಿಕ್ಷೆ. ವ್ಯಾಧಿ ಹೇಳ್ತೇವೆ ಅಂದರೆ ವ್ಯಾಧಿ ಬರ್ತದೆ ಅಂತ ಕೆಟ್ಟ ರೀತಿಯಲ್ಲಿ ಕಾವ್ಯ ನಿರೂಪಣೆ ಮಾಡಿದರೆ ಖಂಡಿತ ವ್ಯಾಧಿ ಬರ್ತದೆ. ಮೂಲ ಮಹರ್ಷಿಗಳ ಗ್ರಂಥಗಳನ್ನು ಯದ್ವಾ ತದ್ವಾ ಮಾಡಿದರೆ ಖಂಡಿತ ವ್ಯಾಧಿ ಬರ್ತದೆ, ಓದಿದವ್ರಿಗೂ ಬರ್ತದೆ. ಅಥವಾ ದಂಡನಾಯ ಚ. ಯಾಕ್ರಿ ಕಾವ್ಯ ಬರೀಲ್ಲ? ಮನೆಗೆ ಬಂದು ರಾಜಸೇವಕರು ದಂಡನೆಯನ್ನು ಮಾಡೋದಿಲ್ಲ. ಆದರೆ ಕೆಟ್ಟ ಕವಿ ಎನಿಸಿಕೊಂಡು ಕುಕವಿತ್ವಂ ಪುನಃ ಸಾಕ್ಷಾತ್ ಮೃತಿಮಾ ಹುರ್ಮನೀಷಿಣ. ಬದುಕಿದ್ದು ಸತ್ತಂತೆ ಅಂತಹ ಕಾವ್ಯ ಬರೆಯೋಕೆ ಹೋಗಬೇಡಿಪ್ಪ. ಇನ್ನೂ ಬಹಳ ತೀವ್ರವಾದ ಮಾತುಗಳನ್ನು ನಮ್ಮ ಪೂರ್ವಜರು ಹೇಳಿದ್ದಾರೆ. ನಾಚ್ಛಾದೈತಿ ಕೌಪೀನಂ. ಈ ಶ್ಲೋಕ ಕೇಳಿದ್ದೀರಾ ತಾವು? ಈ ನಾಯಿಗೆ ಬಾಲ ಕೊಟ್ಟಿದ್ದಾನೆ ದೇವರು, ಗೋವಿಗೆ, ಎಮ್ಮೆಗೆ, ಅನೇಕ ಪ್ರಾಣಿಗಳಿಗೆ ಬಾಲ ಇದೆ, ಕಪಿಗಳಿಗೂ ಉಂಟು. ಆದರೆ ಧರ್ಮವರ್ಜಿತವಾದ ಪಾಂಡಿತ್ಯ ಹೇಗಿರ್ತದೆ? ಧರ್ಮ ಇಲ್ಲ, ಪಾಂಡಿತ್ಯ ಇದೆ, ಸ್ಕಾಲರ್ಶಿಪ್ ಇದೆ, ಅಂದರೆ ಬಾಯಿ ಬಡುಕುತನ. ವಾಚಾಳಿತ್ವ ಅಂದ್ರೇನು? ಏನೋ ಒಂದು ಹೇಳಿ ಬಚಾವಾಗಿ ಬಿಡೋದು ಸಭೆಯಲ್ಲಿ. ಎಷ್ಟು ಚೆನ್ನಾಗಿತ್ತು ರೀ ಭಾಷಣ ಅಂದರೆ, ಅಯ್ಯೋ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಅಕ್ಷರ ತಿಳಿಲಿಲ್ಲ ನೋಡ್ರಿ, ನಮಗೆ ಅಷ್ಟು ಚೆನ್ನಾಗಿ ಮಾತನಾಡಿದ್ರು ಅವರು. ಇದು ಒಂದು ಸ್ಟ್ಯಾಂಡರ್ಡ್ ಕೆಲವರು. ಅದಕ್ಕೆ ಹೇಳ್ತಾರೆ ನಾಚ್ಛಾದೈತಿ ಕೌಪೀನಂ. ಈ ನಾಯಿ ಬಾಲ ಅಂತ ಒಂದಿದೆ, ಹುಡುಗರೆಲ್ಲ ನೋಡಿರ್ಬೇಕಲ್ಲ ನಾಯಿ ಬಾಲ, ಗಮನಿಸಿ. ಅದು ಹೀಗೆ ಡೊಂಕಾಗಿರುತ್ತೆ. ಯಾವಾಗ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಾಯಿ ಬಾಲ ಎಲ್ಲ ಒಂದೇ ರೀತಿ. ಈ ಪಶ್ಚಿಮದ ನಾಯಿಗಳಿಗೆ ಸ್ವಲ್ಪ ಬಾಲ ವ್ಯತ್ಯಾಸ ಇರುತ್ತೋ ಏನೋ ಗೊತ್ತಿಲ್ಲ, ಅದು ಮನೆಯಲ್ಲಿ ಬೆಳೆಸಿದ್ರೆ, ಕ್ರಾಸ್ ಬ್ರೀಡ್ ಆಗಿದ್ರೆ. ಆ ನಾಯಿ ಬಾಲ ಹೇಗಿರ್ತದೆ? ಮರ್ಯಾದಾ ಸ್ಥಾನವನ್ನು ಮುಚ್ಚುವುದಕ್ಕೆ ಬರುವುದಿಲ್ಲ. ನತಂ ಶಮಶಕಾಪಹಂ. ಮೈ ಮೇಲೆ ಸೊಳ್ಳೆ, ಚಿಟ್ಟೆ, ನೊಣ ಕೂತ್ರೆ ಓಡಿಸ್ಲಿಕ್ಕೂ ಬರೋದಿಲ್ಲ. ದನ ಬಾಲ ಆಡಿಸಿದ್ರೆ ನೊಣ ಓಡಿಸ್ಬೋದು, ಮರ್ಯಾದಾ ಸ್ಥಾನ ಮುಚ್ಚಬಹುದು. ಆದರೆ ನಾಯಿ ಬಾಲ ಹೇಗಿರ್ತದೆ? ಯಾತಕ್ಕೆ ಉಪಯೋಗ ಬರೋದಿಲ್ಲ ಅದು. ಶುನಃ ಪುಚ್ಛಮಿವ ಅತ್ಯರ್ಥಂ ಪಾಂಡಿತ್ಯಂ ಧರ್ಮವರ್ಜಿತಂ. ಧರ್ಮ ಬಿಟ್ಟು ಪಾಂಡಿತ್ಯ ಬರೀ ಅದು ಹೊರೆಯಾಗುತ್ತೆ, ಪ್ರಯೋಜನ ಆಗೋದಿಲ್ಲ. ಧರ್ಮ ಇದನ್ನು ಕಾಮತ್ತವರು ಚೆನ್ನಾಗಿ ಒತ್ತಿ ಹೇಳಿದರು. ಧರ್ಮ ಅಂದರೆ ಏನಂತ ನಿರೂಪಣೆ ಮಾಡುವ ಗೋಜಿಗೆ ಹೋಗಲಿಲ್ಲ, ಅದನ್ನು ನನಗೆ ಬಿಟ್ಟಿದ್ದಾರೆ. ಇವತ್ತು ಬಿಟ್ಟರೆ ಇನ್ನು 29 ದಿವಸ ನಾನು ಅದನ್ನೇ ನಿರೂಪಣೆ ಮಾಡೋನು. ಸಾಮಾನ್ಯ ಅರ್ಥ ಹೇಳ್ತೇನೆ ಇವತ್ತು, ಅದನ್ನು ಎಳೆ ಎತ್ತಿಕೊಂಡು. ಈ ದೇಶದಲ್ಲಿ ಧರ್ಮ 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 ಧರ್ಮದ ಪ್ರಜ್ಞೆ ಎಷ್ಟರ ಮಟ್ಟಿಗಿದೆ? ಅವರು ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿದರು.
ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡದಲ್ಲಿ ಹೇಳಿದರು. ಎಲ್ಲರಿಗೂ ಮನಸ್ಸಿಗೆ ಅದು ಮುಟ್ಟುವಂತೆ ಹೇಳಿದರು. ಇದು ಧರ್ಮವಲ್ಲ, ಯಾವುದೋ ವಿಷಯ ಧರ್ಮ ಏನು ಸ್ವಾಮಿ ಅಂತ ಕೇಳ್ತೀವಿ ನೋಡಿ. ಇದು ಧರ್ಮ ಅಂದರೆ ಏನು ಅಂತ ಕೇಳಿದ್ರೆ ಬಾಯಲ್ಲಿ ನಿರೂಪಣೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಹೃದಯಕ್ಕೆ ಧರ್ಮ ಅಂದರೆ ಗೊತ್ತಾಗುತ್ತೆ. ಈಗ ಕುದುರೆ ಎಲ್ಲ ಹುಡುಗರು ನೋಡಿರ್ತಾರೆ. ಕುದುರೆ ಅಂದರೆ ಏನು, ಸೂತ್ರವನ್ನು ಹೇಳು, ಡೆಫಿನೇಷನ್ ಕೊಡು, ಯಾರು ಹೇಳಲಿಕ್ಕೆ ಬರೋದಿಲ್ಲ. 4 ಕಾಲು ಇರ್ತದೆ, ಬಾಲ ಕತೆಗೂ ಇರ್ತದೆ, ನಾಯಿಗೂ ಇರ್ತದೆ. ಕುದುರೆಗೆ ಮಾತ್ರ ಒಪ್ಪುವಂತಹ ಲಕ್ಷಣವನ್ನು ಅತಿವ್ಯಾಪ್ತಿ ಅವ್ಯಾಪ್ತಿ ಇಲ್ಲದೆ ಇರೋ ರೀತಿಯಲ್ಲಿ ತಾರ್ಕಿಕರು ಹೇಳ್ಬೋದೇ ಹೊರತು ಪ್ರತಿನಿತ್ಯ ಕಂಡ ವಸ್ತುಗಳನ್ನು ನಿರೂಪಣೆ ಮಾಡೋದು ಕಷ್ಟ. ಕಾಣದೇ ಇದ್ದದನ್ನು ಬೇಕಾದ್ರೆ ಹೇಳ್ಬೋದು. ಧರ್ಮ ಅನ್ನೋದು ಹಾಗೆ. ಆದರೆ ಎಲ್ಲರೂ ಗುರುತು ಹಿಡಿಬಹುದಾದಂಥ ಒಂದು ವಿಶಾಲವಾದ ನಿರೂಪಣೆ ಹೇಳೋದಿದ್ರೆ ಧರ್ಮ ಅನ್ನುವುದು ವ್ಯವಸ್ಥೆ. ಯಾವುದು ಲೋಕವನ್ನು ಮನುಷ್ಯನನ್ನು ಎತ್ತಿ ಹಿಡಿತದೆ, ಧರಿಸ್ತದೆ, ಯಾವುದಿಲ್ಲದೆ ಮನುಷ್ಯನಾಗಿ ಬಾಳಲಾರ, ಯಾವುದಿಲ್ಲದೆ ಇದು ವಿಶ್ವ ಅನ್ನುವುದು ಒಂದಾಗೋದಿಲ್ವೋ, ಯತ್ರ ವಿಶ್ವಂ ಭವತ್ಯೇಕ ನೀಳಂ. ವೇದದಲ್ಲಿ ಹೇಳ್ತಾರೆ ನೋಡಿ, ಆ ಏಕಂ ಅನ್ನೋ ಶಬ್ದ ಇದು 10ನೇ ಮಂಡಲ ಋಗ್ವೇದ, ಆ ವಿಶ್ವಕರ್ಮ ಸೂಕ್ತದಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಇದು ಆ ಏಕಸೂತ್ರತೆ. ಒಬ್ಬರು ಇಂಗ್ಲೀಷಲ್ಲಿ ಕೂಡ ಹೇಳಿದ್ರು ಯೂನಿವರ್ಸ್ ಅಂತ ಹೇಳ್ತಾರೆ, ಮಲ್ಟಿವರ್ಸ್ ಅಂತ ಹೇಳೋದಿಲ್ಲ ನೋಡಿ. ಎಷ್ಟೊಂದು ಗ್ರಹಗಳು, ತಾರಕೆಗಳು, ಎಷ್ಟೊಂದು ಪಥ ಸಂಚಲನೆ ಇದ್ದರೂ ಇದೆಲ್ಲವನ್ನು ವಿಶ್ವ ಅಂತ ಕರಿತೇವೆ ನಾವು. ಈ ಶಬ್ದವನ್ನು ನಾವು ಇಂಗ್ಲೀಷಲ್ಲಿ ಭಾಷಾಂತರ ಮಾಡೋದು ಕಷ್ಟ. ಭಾರತೀಯರಿಗೆ ಅತ್ಯಂತ ಪವಿತ್ರ ಶಬ್ದಗಳನ್ನೇ ಭಾಷಾಂತರ ಮಾಡುವುದು ಕಷ್ಟ. ಭಾರತೀಯರಾಗಿಯೇ ಹುಟ್ಟಿ ಅರಿಯಬೇಕು. ತಕ್ಕ ಮಟ್ಟಿಗೆ ಯೂನಿವರ್ಸ್ ಅಂತಾರೆ. ಅನೇಕತ್ವವು ಏಕತ್ವದಲ್ಲಿ ಪರ್ಯವಸಾನ ಹೊಂದುವುದು. ಒಂದು ಮರ ನೋಡ್ತಾರೆ, ಎಷ್ಟೊಂದು ಎಲೆಗಳು, ಎಷ್ಟೊಂದು ಚಿಗುರುಗಳು, ಎಷ್ಟೊಂದು ಹೂವು, ಎಷ್ಟೊಂದು ಹಣ್ಣು, ಆ ಬೇರು, ತೊಗಟೆ, ಅದರ ವ್ಯಾಪ್ತಿ ಅದೆಲ್ಲ ನೋಡಿದರೂ ಅದನ್ನು ಒಂದು ಅಂತ ಗುರುತು ಹಿಡಿಯುವ ಆ ಏಕತ್ವಾನುಸಂಧಾನದ ಕಣ್ಣು ನಿಮ್ಮ ಹೃದಯದಲ್ಲಿ ಏನಿದೆ ನೋಡಿ, ಅದನ್ನು ನೀವು ಇಡೀ ಜಗತ್ತಿಗೆ ಅನ್ವಯಿಸಿದರೆ ಆಗ ನಿಮಗೆ ಧರ್ಮದ ಪ್ರಜ್ಞೆ ಇದೆ. ಆ ಏಕತ್ವವನ್ನು ಕಾಣುವುದೇ ಧರ್ಮ. ಅದಕ್ಕೆ ನೀವು ದ್ವೈತಾನ್ಯ, ಅದ್ವೈತಾನ್ಯ, ವಿಶಿಷ್ಟಾದ್ವೈ ಬೇಕಾದ ಹೆಸರು ಕೊಡಿ. ಈಗ ನಮಗೆ ಔಪನಿಷದ ಸಿದ್ಧಾಂತಗಳ ಗೊಂದಲದಲ್ಲಿ ಆಸಕ್ತಿ ಇಲ್ಲ. ಯಾಕೆ ನಾವು ಸಂಹಿತೆಗೆ ಹೋಗಿಬಿಟ್ಟಿದ್ದೇವೆ. ವೇದ ಸಂಹಿತೆಗಳನ್ನು ಹಿಡಿದವನು ಈ ಜಗಳ ಬರೋದಿಲ್ಲ. ಅದು ಒಂದನ್ನಾಗಿ ನೋಡು. ಆ ಧರ್ಮ ಇಲ್ಲದಿದ್ದರೆ ಪುಡಿ ಪುಡಿ ಆಗ್ತದೆ. ಇಡಿಯಾಗಿ ಕಾಣಬೇಕಾದ್ದು ಬಿಡಿಯಾಗಿ ಕಾಣುವುದು ಆಸುರಿ ಬುದ್ಧಿಯಿಂದ, ರಾಕ್ಷಸಿ ಬುದ್ಧಿಯಿಂದ, ಸ್ವಾರ್ಥದಿಂದ, ಧರ್ಮ ವಿರುದ್ಧವಾದ ದೃಷ್ಟಿಯಿಂದ. ಆದ್ದರಿಂದ ರಾಮಾಯಣ ನಮಗೆ ಇಲ್ಲಿ ಧರ್ಮ ಯಾವ ಅಂಶವನ್ನು ಕಲಿಸ್ತದೆ ಅಂದರೆ ಜೀವನಕ್ಕೆ ಅರ್ಥವೇನು, ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನ, ರಾಷ್ಟ್ರ ಜೀವನ, ಅನೇಕ ಮುಖಗಳ ಈ ಒಗ್ಗೂಡಿದ ಜೀವನ ಏನಿದೆಯಲ್ಲ, ಇದಕ್ಕೆ ಅರ್ಥವಿದೆಯೇ? ಅರ್ಥ ಇರುವ ಪಕ್ಷದಲ್ಲಿ ಅದನ್ನು ಯಾವ ರೀತಿ ಕಾಣಬೇಕು, ಯಾವ ಮಾರ್ಗದಲ್ಲಿ ಅದನ್ನು ನಾವು ರಕ್ಷಿಸಬೇಕು. ವ್ಯಕ್ತಿಯಾಗಿ ಕುಟುಂಬದಲ್ಲಿ ತಂದೆಯೇ ಓಡಾಡಬಾರ್ದು. ಮಕ್ಕಳು ಒಂದು ಕಡೆ ಕೂತ್ಕೊಂಡ್ಬಿಡಿ, ಇದು ಅಧರ್ಮ. ಓಡಾಡಿದರೆ ಧರ್ಮ ಎಂಬುದನ್ನು ಎಲ್ಲರೂ ಕಾಪಾಡಬೇಕು. ಒಂದು ಅರ್ಧ ಶ್ಲೋಕ ಹೇಳಿದರು, ಧರ್ಮೋ ರಕ್ಷತೆ ರಕ್ಷಿತಃ ಮನುಸ್ಮೃತಿ. ಇವುಗಳದರ್ಧ ಅವ್ರು ಹೇಳಲಿಲ್ಲ. ಧರ್ಮ ಏವ ಹತೋಹಂತಿ. ಧರ್ಮವನ್ನು ನೀನು ಕೊಂದರೆ ಆ ಕೊಲ್ಲಲ್ಪಟ್ಟ ಧರ್ಮ ನಿನ್ನನ್ನು ಕೊಲ್ತದೆ. ಕರ್ಣನನ್ನು ಕೊಂದ ಹಾಗೆ, ಇಂದ್ರಜಿತ್ತನ್ನು ಕೊಂದ ಹಾಗೆ, ರಾವಣನನ್ನು ಕೊಂದ ಹಾಗೆ. ಧರ್ಮ ನಾನು ಕಾಪಾಡದೇ ಇದ್ದರೆ ನನಗೇನು ಆಗೋದಿಲ್ಲ ಅನ್ಬೇಡಿ. ಅದಕ್ಕೆ ನೀರೆರೀದೇ ಇದ್ದರೆ ಅಧರ್ಮಕ್ಕೆ ಪೋಷಣೆ ಮಾಡಿದ ಹಾಗೆ. ಈ ಎಲೆಕ್ಷನಲ್ಲಿ ನಡೆದಾಗೆ ಇದು. ಅವರು ಓಟ್ ಕೊಡಬೇಕಾ, ಇವ್ರಿಗೆ ಓಟ್ ಕೊಡಬೇಕಾ, ಯಾರಿಗೂ ಕೊಡೋದು ಬೇಡವೇ ಅಂದರೆ ತಟಸ್ಥತೆ ಇರೋದಕ್ಕೆ ಬರುವುದಿಲ್ಲ. ದೈವಾಸುರ ಸಂಗ್ರಾಮ ಇದು. ಜೀವನವೆಂಬುದು ಭಯಂಕರ ಹೋರಾಟ. ನಮಗೆ ಗೊತ್ತಿಲ್ಲದೆ ಕುಂಭಕರ್ಣ ಆಗ್ತೀರಿ. ಹಗಲು ರಾತ್ರಿಗಳಲ್ಲಿ ಯುದ್ಧ ಇದ್ದ ಹಾಗೆ, ಒಳ್ಳೆಯದು ಕೆಟ್ಟದ್ರಲ್ಲಿ ಯುದ್ಧವಿದ್ದ ಹಾಗೆ, ವೈಚಾರಿಕ ಸಂಘರ್ಷ ನಿಮ್ಮ ಹೃದಯದಲ್ಲಿದ್ದ ಹಾಗೆ, ಕೌರವ ಪಾಂಡವ ಆ ಕುರುಕ್ಷೇತ್ರ ಹೃದಯದಲ್ಲಿದ್ದ ಹಾಗೆ ಪ್ರತಿ ಒಂದು ಕ್ಷಣದಲ್ಲಿ ಜೀವನವೆಂಬುದು ಸಂಗ್ರಾಮ. ಅದು ವೇದ ದರ್ಶನ. ಅದು ದೇವಾಸುರ ಸಂಯತ್ತ ಆಸನ್ ಗಟ್ಟಿಯಾಗಬಾರ್ದು. ಅಸಾವಾದಿತ್ಯೋ ನವ್ಯರೋಚತ ತಸ್ಮೈ ದೇವ ಪ್ರಾಯಶ್ಚಿತ್ಯಮೈಚ್ಛನ್. ಆ ಸೂರ್ಯನಿಗೆ ಅಭಿಷೇಕ ಮಾಡಿ ಕಳೆದು ಹೋಗಿದ್ದ ಬೆಳಗನ್ನು ಕೊಡುವುದಕ್ಕೆ ದೇವತೆಗಳು ಪ್ರಯತ್ನ ಮಾಡಿದರು. ಹೀಗೆಲ್ಲ ಅನೇಕ ಕಡೆಗಳಲ್ಲಿ ಬರ್ತದೆ. ಅದು ವೈದಿಕ ದರ್ಶನ ಏನು ಹೇಳ್ತದೆ? ಜೀವನದ ಯಥಾರ್ಥ ಚಿತ್ರವನ್ನು ಕೊಡ್ತದೆ. ಆ ಜೀವನದ ಯಥಾರ್ಥ ಚಿತ್ರ ಯಾವುದರಲ್ಲಿದೆ? ಇದಕ್ಕೊಂದು ಧರ್ಮ ಇದೆ,
ಇದಕ್ಕೆ ಹೇಳೋರು ಕೇಳೋರಿದ್ದಾರೆ. ಇದನ್ನು ಈ ರೀತಿಯಲ್ಲಿಯೇ ನಡೆಯಬೇಕು ಅಂತ ನೀವು ನಾವು ಒಡಂಬಡಿಕೆಯಿಂದ ಮಾಡಿಕೊಂಡ ಇದು ಕಾಂಗ್ರೆಸ್ಸು JDS ಮ್ಯಾನಿಫೆಸ್ಟೋ ಅಲ್ಲ, ಇದು ಮನುಷ್ಯಕೃತವಾದಂಥ ನಿಯಮಗಳಲ್ಲ. ಈಗ ಹುಟ್ಟಿದವನೆಲ್ಲ ಪ್ರತಿಯೊಬ್ಬನೂ ಸಾಯಬೇಕು, ನಾವು ನೀವು ಕೂಡಿ ಮಾಡಿದ್ವ ಇದನ್ನು? ಸ್ತ್ರೀಯರೇ ಮಾತ್ರ ಮಕ್ಕಳನ್ನು ಹಡಿಯಬೇಕು, ನಾವು ಮಾಡಿದ್ವ? ಸ್ತ್ರೀಯರಿಗೆ ಮೀಸೆಗಳಿರಬಾರದು, ನಾವು ಮಾಡಿದ್ವ? ಇಲ್ಲ ಪ್ಯಾಂಟ್ ಹಾಕೋತಾರ ಮಾಡ್ತಾರೆ, ಬೇಕು ನೀವು ಮಾಡ್ಕೊಳ್ಳಿ ಇದನ್ನೆಲ್ಲ. ಸ್ತ್ರೀಯರ ಚಾರಿತ್ರ್ಯ ಕುಚಿತವಾದ ರೀತಿಯಲ್ಲಿ ನಡೆದರೆ ಸ್ತ್ರೀತ್ವ ರಕ್ಷಣೆ ಆಗ್ತದೆ. ಪುರುಷರ ಚಾರಿತ್ರ್ಯಕ್ಕೆ ದೈವ ನಿರ್ಮಿತ ಕರ್ತವ್ಯಕ್ಕೆ ಉಚಿತವಾಗಿ ನಡೆದರೆ ಪುರುಷತ್ವ ಉಂಟಾಗ್ತದೆ. ಇದು ವ್ಯತ್ಯಾಸವನ್ನು ನಡೆಸ್ತಾ ಹೋದಷ್ಟು ರಾಕ್ಷಸಿ ರಾಜ್ಯ, ರಾವಣ ರಾಜ್ಯ ಪ್ರಾಪ್ತವಾಗ್ತದೆ. ಇದು ಹೀಗೆ ಮಾಡಿದರೆ ಹೀಗೆ. ಈಗ ಎಲೆಕ್ಟ್ರಿಸಿಟಿ ಹ್ಯಾಂಡಲ್ ಮಾಡ್ತಾ ಕೂತಿದ್ದಾರೆ ಅವರು. ಎಲ್ಲಿ ಬಟನ್ ಹಚ್ಚಬೇಕು, ಎಲ್ಲಿ ಯಾವುದು ಒತ್ತಬೇಕು, ಏನು ಮಾಡಿದ್ರೆ ಏನು ಬರ್ತದೆ, ನಿಯಮ ಇದೆ ಅಲ್ಲ. ಈ ವಿದ್ಯುತ್ ಶಕ್ತಿಗೆ ಒಂದು ನಿಯಮ ಇದೆ, ಭೌತ ಪದಾರ್ಥಗಳಿಗೆಲ್ಲ ನಿಯಮ ಇದೆ. ನಾಯಿ ನರಿಗಳಿಗೆ ಧರ್ಮ ಇದೆ, ಮನುಷ್ಯನಿಗೆ ಧರ್ಮ ಇಲ್ಲವೇ? ರಾಜಕೀಯ ಜೀವನಕ್ಕೆ ಧರ್ಮ ಇಲ್ಲವೇ? ಇದನ್ನು ಕೇಳೋದಿಲ್ಲ. ಈ ಧರ್ಮವನ್ನು ಅಳಿಸಬೇಕು ಅನ್ನೋ ಪ್ರಯತ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಮಾಯಣದಲ್ಲಿ ನಡೆಯಿತು, ರಾಮಾಯಣ ಕಾಲದಲ್ಲಿ ನಡೆಯಿತು. ಧರ್ಮಕ್ಕೆ ಮುಸುಕು ಬಂದರೆ, ಧರ್ಮದ ಗ್ಲಾನಿ ಉಂಟಾದರೆ, ಅವರು ಬುದ್ಧಿಜೀವಿಗಳ ಬಗೆಗೆ ಕಾಮತ್ರ ಮಾತನಾಡಿದರು. ಯಾವ ಬುದ್ಧಿಯೋ ಯಾವ ಜೀವೋ ಗೊತ್ತಿಲ್ಲ ಅಂತ. ಬುದ್ಧಿಜೀವಿಗಳಿಗೆ ಮಂಕು ಉಂಟಾದರೆ, ಮಾರ್ಗದರ್ಶನ ಮಾಡಬೇಕಾದವರೇ ಮಂಕಲ್ಲಿ ಕೂತರೆ ಆಗ ಭಗವಂತನೇ ಇಳಿದು ಬರ್ತಾನೆ. ಇದು ಗೀತೆಯಲ್ಲಿ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ. ಅವ್ರನ್ನ ಪತ್ರಿಕಾರಂಗದ ಭೀಷ್ಮಾಚಾರ್ಯರು ಅಂತ ಯಾರೋ ವರ್ಣನೆ ಮಾಡಿದ್ರು, ತಾವು ಮಾಡಿದ್ರಿ ಅಂತ ಕಾಣುತ್ತೆ. ಹೆಗ್ಡೆ ಅವರು ಹೇಳಿದರು ಅಂತ ಕಾಣುತ್ತೆ, ಹೌದಾ? ಒಂದು ಕಡೆ ನನ್ನನ್ನು ಯಾರೋ ಭೀಷ್ಮಾಚಾರ್ಯರು ಅಂತ ವರ್ಣನೆ ಮಾಡಿದರು. ದಯವಿಟ್ಟು ವಾಪಸ್ ತಗೊಳ್ಳಿ ಆ ಮಾತನ್ನು ಅಂದೆ ನಾನು. ಅಲ್ಲಿಂದ ಆಚೆಗೆ ಅವರು ನನ್ನ ಬಗ್ಗೆ ಮಾತಾಡೋದಕ್ಕೆ ಹೆದರಿಕೆ ಅವರಿಗೆ. ಏನಂಥದ್ದಾಯಿತು ಭೀಷ್ಮ ನೋಡಿ, ವಿಷಯಾಂತರ ಅಂತ ತಿಳ್ಕೊಬೇಡಿ. ಧರ್ಮ ತಿಳಿದವನು, ಕೃಷ್ಣನೇ ವಾಸುದೇವ ವಿಷ್ಣು ಸಹಸ್ರನಾಮ ಉಪದೇಶ ಮಾಡಿದವನು, ರಾಜಸೂಯ ಸಭೆಯಲ್ಲಿ ಅವನಿಗೆ ಅಗ್ರಪೂಜೆ ಆಗಬೇಕು ಅಂತ ಅನುಮೋದನೆ ಮಾಡಿದವನು, ಅನುಶಾಸನ ಪರ್ವ ತುಂಬ ಧರ್ಮರಾಜನಿಗೆ ಧರ್ಮವನ್ನು ಉಪದೇಶ ಮಾಡಿದವನು, ಕೃಷ್ಣನ ವಿರುದ್ಧ ಯುದ್ಧ ಮಾಡುವುದು ತಪ್ಪು ಅಂತ ತಿಳಿದಿಲ್ಲ. ಕೃಷ್ಣ ಅವನನ್ನು ಆತತಾಯಿಗಳಲ್ಲಿ ಸೇರಿಸಿದ. ಭೀಷ್ಮನನ್ನು ಹೊಡಿ ಅಂತಂದ. ಧರ್ಮ ಗೊತ್ತಿಲ್ವೇ? ಗೊತ್ತಿದೆ, ಆಚರಣೆಯಲ್ಲಿ ಬರಲಿಲ್ಲ ಅಂದರು. ನಾನು ತುಂಬ ಉಗ್ರವಾಗಿ ಬರೆದಿದ್ದೇನೆ ಪುಸ್ತಕಗಳಲ್ಲಿ. ತನ್ನ ಇಡೀ ಜೀವನದಲ್ಲಿ ಕೆಲವು ಉಪದೇಶಗಳನ್ನು ಬಿಟ್ಟರೆ ರಾಜಕೀಯದಲ್ಲಿ ಪ್ರಬುದ್ಧವಾದ ಮುತ್ಸದ್ಯತನದ ಒಂದು ಹೆಜ್ಜೆಯನ್ನು ಭೀಷ್ಮ ಇಡಲಿಲ್ಲ. ನಿರೂಪಣೆ ಮಾಡ್ತೇನೆ. ಅದು ಭೀಷ್ಮನಿಗೆ ಮಂಕು ಬಂತು, ದ್ರೋಣನಿಗೆ ಮಂಕು ಬಂತು, ವಿದುರನಿಗೆ ಬರಲಿಲ್ಲ, ವಿಭೀಷಣನಿಗೆ ಮಂಕು ಬರಲಿಲ್ಲ, ಮಾರೀಚನಿಗೆ ಬಂತು. ಅವನು ಒಬ್ಬ ಯೋಧ, ಋಷಿವಂಶದಲ್ಲಿ ಬಂದವನು. ಕುಂಭಕರ್ಣನಿಗೆ ಮಂಕಾಯಿತು ಅಲ್ಲ, ಅಯೋಧ್ಯೆಯಲ್ಲಿ ದಶರಥನಿಗೆ ಮಂಕಾಯಿತು. ಆದ್ದರಿಂದ ರಾಮಾವತಾರ ಮನೆಯಿಂದ ಆರಂಭ ಮಾಡಿಕೊಂಡು ಧರ್ಮವನ್ನು ಇಡೀ ಲೋಕದಲ್ಲಿ ಹರಡುವ ಸಲುವಾಗಿ. ಇದು ನಿಮ್ಗೆ ಆಶ್ಚರ್ಯವಾಗುತ್ತೆ. ಅಯೋಧ್ಯಾಕಾಂಡ ದಾಟುವುದು ಬಹಳ ಕಷ್ಟ. ಸುಮಾರು 10 ದಿವಸ ಅಯೋಧ್ಯಾಕಾಂಡವನ್ನು ಇಟ್ಕೊಂಡಿದ್ದೇನೆ. ಅನೇಕರು ರಾಮಾಯಣವನ್ನು ಈ ರೀತಿ ಪ್ರವಚನ ಮಾಡೋದಿಲ್ಲ ಅನ್ನೋದು ನನ್ನ ಕೊರತೆ. ಕೇವಲ ಮೋಕ್ಷಪರವಾದ ಗ್ರಂಥ ಅಂತ ನಾವು ರಾಮಭಕ್ತಿ ಇಷ್ಟೇ ಹೇಳಿದರೆ ಸಾಲದು. ಬದುಕುವುದಕ್ಕೆ ಬೇಕಾದಂತಹ ಸಾಮಾಜಿಕ, ಕೌಟುಂಬಿಕ, ರಾಜಕೀಯ ನೀತಿಗಳನ್ನು ಒಳಗೊಂಡಿದೆ. ಆ ಚೌಕಟ್ಟಲ್ಲಿ ನೀವು ಭಕ್ತಿಯನ್ನು ಇಟ್ಕೊಂಡು ಮಾತನಾಡಬೇಕು. ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಯೋಚನೆ ಮಾಡಿದ. ಕಥೆ ಕೇಳಿದ್ದೀರೋ ಇಲ್ವೋ? ಕೇಳಿದ್ರೆ ನಾನು ಹೇಳ್ತೇನೆ, ಸದ್ಯಕ್ಕೆ ಹ್ಞೂ ಅಂತ ಹೇಳಿ, ಇಲ್ದಿರ ಕತೆ ಮುಂದೆ ಹೋಗೋದಿಲ್ಲ. ಆದರೆ ಏನು ನಾಟಕ ಮಾಡಿದ? ರಾಷ್ಟ್ರದ ಎಲ್ಲ ಪ್ರಜೆಗಳನ್ನು ಒಗ್ಗೂಡಿಸಿ, ಮುಖಂಡರನ್ನು, ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಒಂದು ನಾಟಕ ಮಾಡಿದ. ಇದು ಇಕ್ಷ್ವಾಕು ವಂಶದ ಕುಲ ಪದ್ಧತಿ ಅಲ್ಲ. ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಅನ್ನೋದು ಹಿಂದಿನಿಂದ ಬಂದಿತ್ತು ನಮ್ಮ ರಾಜ್ಯಾಂಗ. ದಶರಥನ ಪಟ್ಟಾಭಿಷೇಕ ಮಾಡುವಾಗ ಅಜ ಮಹಾರಾಜ ಯಾರನ್ನಾರು ಕೇಳಿದನೆ. ಆ ಡೆಮಾಕ್ರಸಿ ನಾಟಕ ನಮ್ಮಲ್ಲಿ ಇರಲಿಲ್ಲ. ಇವಂದೇನೋ ವೈಯಕ್ತಿಕ ಚರಿತ್ರೆ ಇತ್ತು. ಮುನಿಬಾಲಕನನ್ನು ಕೊಂದಿದ್ದ, ಅವರು ಶಾಪ ಕೊಟ್ಟಿದ್ದರು, ನಾವು ಬದುಕಿರುವಾಗಲೇ ರಾಮ ಪಟ್ಟಾಭಿಷೇಕ ನೋಡಬೇಕು, ವಿಧಿಯನ್ನು ವಂಚಿಸಬೇಕು ಅಂತ ರಾಮನಿಗೆ ಪಟ್ಟಾಭಿಷೇಕ. ಅದಕ್ಕೆ ಜನಗಳ ಅನುಮೋದನೆ ಇದೆ ಅಂತ
ಜನಗಳ ಮೇಲೆ ತಪ್ಪು ಹಾಕಿ ಇವತ್ತು ಡೆಮಾಕ್ರಸಿ ಮೇಲೆಲ್ಲ ಹಾಕುವ ಹಾಗೆ ಪಾರಾಗಬೇಕು ಅಂತ ನೋಡಿದ. ರಾಮೇ ರಾಜ್ಯಂ ಪಿತುರಭಿಮತಂ ಸಮ್ಮತಂಚ ಪ್ರಜಾನಾಂ. ಜನಗಳೂ ಒಪ್ಪಿದರು ಅದನ್ನು. ಮಾತಾವವ್ರೇ ತದಪಿ ಭರತೆ. ಕೈ ಕೇಳಿದಳು, ರಾಮನಿಗೆ ಬೇಡ ಭರತನಿಗೆ ಕೊಡು. ಸತ್ಯವಾದಿ ದದೌಚ. ಇಷ್ಟ ಇಲ್ಲದೆ ಕೊಡಬೇಕಾಯಿತು. ಚಿಂತಾತೀತ ಸಮಜನಿತದ ಪಾದುಕಾಗ್ರಾಭಿಷೇಕ. ನಡೆದದ್ದೇನು? ಭರತನಿಗೂ ಪಟ್ಟಾಭಿಷೇಕ ಇಲ್ಲ, ರಾಮನಿಗೂ ಇಲ್ಲ. ರಾಮ ಪಾದುಕೆಗೆ ಚಿಂತಾತೀತ ಸ್ವಹೃದಯ ಮಹೋ ದೈವಮತ್ರ ಪ್ರಮಾಣಂ. ಇದು ದೈವದ ಚಿತ್ತ, ಅದು ಚಿಂತಾತೀತ, ಮನುಷ್ಯನ ಮನಸ್ಸಿಗೆ ಎಟ್ಕೋದಿಲ್ಲ ಅಂದ್ರೆ ರಾಮನಿಗೆ ಬೇಡವಾಗಿತ್ತು. ಕೃತಾಂತಸ್ತೇವ ಸಮಮಿತ್ರೇ ದ್ರಷ್ಟವ್ಯೋ ಮತ್ಪ್ರವಾಸನೆ. ಕೃತಾಂತ ಅಂದರೆ ಯಮ ಅಂತ ಅರ್ಥವಲ್ಲ, ಅಲ್ಲಿ ಯಾವುದು ಹೀಗಾಗಬೇಕು ಅಂತ ನಿರ್ಣಯ ಮಾಡತಕ್ಕ ವಿಧಿ ಭಗವಂತನಿಗೆ ಕೃತಾಂತ ಅಂತ ಹೆಸರು. ವಾಲ್ಮೀಕಿ ರಾಮಾಯಣದಲ್ಲಿ ರಾಮನಿಗಿಷ್ಟ ಇರಲಿಲ್ಲ. ಇದು ವೇದಾಂತೇಶ್ವರ ಪಾದುಕಾ ಸಹಸ್ರ ಶ್ಲೋಕ. ಯಾತಕ್ಕಾಗಾಯಿತು? ರಾಮಾವತಾರವಾದದ್ದು ಗುಟ್ಟಾಗಿ ಪಟ್ಟಾಭಿಷೇಕ ಮಾಡಿಕೊಂಡು ಅರಮನೆಯಲ್ಲಿ ಛತ್ರಿ ಅಡಿಯಲ್ಲಿ ಕೂತ್ಕೊಳ್ಳೋಕ್ಕಲ್ಲ. ಧರ್ಮ ಪ್ರಸಾರ ಮಾಡುವುದಕ್ಕೆ, ಧರ್ಮವನ್ನು ಊರ್ಜಿತ ಮಾಡುವುದಕ್ಕೆ. ಸ್ವಲ್ಪ ಚರಿತ್ರೆ ಹೇಳಬೇಕಂದ್ರೆ, ಸೂರ್ಯವಂಶದ ದೊರೆಗಳಲ್ಲಿ ಮಾಂಧಾತ ಚಕ್ರವರ್ತಿಯನ್ನು ಬಿಟ್ಟರೆ ಭಗೀರಥ ಒಬ್ಬನೇ ಸಮ್ರಾಟ್ ಆಗಿ ರಾಜಸೂಯವನ್ನು ಮಾಡಿದ್ದವನು. ಇದು ಮಹಾಭಾರತದಲ್ಲಿ ಕೃಷ್ಣ ಹೇಳ್ತಾನೆ ಧರ್ಮರಾಜನಿಗೆ. ಸೂರ್ಯವಂಶದಲ್ಲಿ ಇಬ್ಬರು ಸಮ್ರಾಟರು, ಮಾಂಧಾತ, ಅದನ್ನು ಬಿಟ್ಟರೆ ಭಗೀರಥ ಮಹಾರಾಜ. ನೀವು ಉತ್ತರ ಪ್ರದೇಶ ಇವತ್ತು ನೋಡ್ಕೊಂಬಂದ್ರೆ ನಮಗೆ ಭಗೀರಥನ ಕೊಡುಗೆ ಗೊತ್ತಾಗುತ್ತೆ. ಗಂಗೆ 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 ಎಲ್ಲಿ ನೋಡಿದ್ರು ಸಗರ ಪುತ್ರರು ಯಜ್ಞಾಶ್ವವನ್ನು ಹುಡುಕುವ ನೆಪದಲ್ಲಿ ಕಾಲುವೆಗಳನ್ನು ತೋಡಿಟ್ಟರು. ಗಂಗೆಯ ಕಂಡು ಗಂಗೋತ್ರಿಯಲ್ಲಿತ್ತು. ಅವನು ಪಾಪ ಅಲ್ಲಿಂದ ಗಂಗೆಯನ್ನು ತಂದ. ಉತ್ತರ ಭಾರತವನ್ನು ಬಿಸಿಲಿಗೆ ಬೇಗೆಗೆ ಏನು ಬೆಳೆಯದೆ ಜಾಗವನ್ನೆಲ್ಲ ಫಲವತ್ತನ್ನಾಗಿ ಮಾಡಿದ ಸಮ್ರಾಟ್ ಆಗಿ ಲಂಕೆಯನ್ನು, ಕಿಷ್ಕಿಂಧೆಯನ್ನು, ಪೂರ್ವ ಪಶ್ಚಿಮೋತ್ತರ ದೇಶಗಳೆಲ್ಲವನ್ನ ಗೆದ್ದು ಇಡೀ ಜಗತ್ತಿಗೆ ಒಬ್ಬನೇ ಚಕ್ರವರ್ತಿ. ನಾವು ಪ್ರತಿಯೊಬ್ಬ ದೊರೆಯನ್ನು ಚಕ್ರವರ್ತಿ ಎಂದು ಬಿಡ್ತೇವೆ. ದೊರೆಗಳೆಲ್ಲ ಕೆಂಪೇಗೌಡನಂಥವ್ರು ಚಕ್ರವರ್ತಿ ಆಗೋದಿಲ್ಲ. ಸಮ್ರಾಟ್, ರಾಜಸೂಯ ಮಾಡಿದ್ದವನು ಮಾತ್ರ ಸಮ್ರಾಟ್ ಅನ್ನಬೇಕು. ಚಂದ್ರವಂಶದಲ್ಲಿ 3 ಜನ ಮಾಡಿದ್ರು. ಚಂದ್ರವಂಶದಲ್ಲಿ ಕಾರ್ತಿವೀರ್ಯಾರ್ಜುನ ಕೊನೆಗೆ ಮಾಡಿದ್ದವನು, ಧರ್ಮವಂತನಾಗಿದ್ದಾಗ ಪರಶುರಾಮರ ಕೈಯಲ್ಲಿ ಸಾಯೋದಕ್ಕೆ ಮುಂಚೆ. ಅದಕ್ಕಿಂತ ಹಿಂದೆ ಮರುತ್ತ ಚಕ್ರವರ್ತಿ, ಅದಕ್ಕಿಂತ ಪೂರ್ವದಲ್ಲಿ ಭರತ ಚಕ್ರವರ್ತಿ. ಇವರು 3 ಸಮ್ರಾಟರು. ಒಬ್ಬನಿಗೆ ಸೈನ್ಯ ಬಲ, ಒಬ್ಬನಿಗೆ ಧರ್ಮದ ಬಲ, ಒಬ್ಬನಿಗೆ ಪಾಲನೆಯ ಬಲ. ಧರ್ಮರಾಜ, ನಿನಗೆ ಅವರೆಲ್ಲರ ಶಕ್ತಿ ಇದೆ, ನೀನು ಮಾಡು ಅಂತ ಕೃಷ್ಣ ಪ್ರೇರೇಪಣೆ ಮಾಡ್ತಾನೆ ರಾಜಸೂಯ ಪರ್ವ ಮಹಾಭಾರತದಲ್ಲಿ. ಆದರೆ ರಾಮಾಯಣದಲ್ಲಿ ಭಗೀರಥನಾದ ನಂತರ ಎಷ್ಟೊಂದು ದೊರೆಗಳೆಲ್ಲ ಬಂದು ಹೋದರು. ಅವರು ಭಗೀರಥ ಕಟ್ಟಿಕೊಟ್ಟ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡು ಹೇಗೆ ಸನ್ಯಾಸಿಗಳು ಪರವಿರಾಜಕರಾಗಿ ಸುತ್ತಾಡ್ತಲೇ ಇರಬೇಕು, ಹಾಗೆ ಚಕ್ರವರ್ತಿ ಆದವನು ಸತತ ಉತ್ಥಾನದಿಂದ ರಾಷ್ಟ್ರವನ್ನೆಲ್ಲ ಸುತ್ತುವರೆದು ಎಲ್ಲೆಲ್ಲಿ ಅಧರ್ಮಿಗಳಿದ್ದಾರೆ ಅವರನ್ನೆಲ್ಲ ನಿಗ್ರಹಿಸಿ ಪುಂಡರನ್ನು, ಪೋಖರಿಗಳನ್ನು ದಾರಿಗೆ ತರಬೇಕು. ದುರ್ಬಲ ಸರ್ಕಾರವಾದರೆ UPA ಸರ್ಕಾರ ಆದಾಗ ಆಗ್ತದೆ. ಇವತ್ತೆಲ್ಲ ಕಡೆ ನಕ್ಸಲರ ಹಾವಳಿ ಹೇಳ್ತೇನೆ ಗಟ್ಟಿಯಾಗಿ. ಒಬ್ಬ ಈ ಪಾರ್ಲಿಮೆಂಟ್ ಸಂಸತ್ ಭವನವನ್ನು ಧ್ವಂಸ ಮಾಡುವುದಕ್ಕೆ ಒಂದು ಸಂಚನ ನಿರೂಪಣೆ ಮಾಡಿದವನನ್ನು ನೇಣು ಹಾಕುವಂತ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಮಾಡಿ ಎಷ್ಟು ದಿವಸ ಆಯಿತು. ಅವರು ಕೊಟ್ಟ ದಿವಸ ಎಷ್ಟು ದಿವಸ ಆಗಿ ಮುಗಿಯಿತು. ಇನ್ನೂ ಅವನನ್ನು ನೇಣು ಹಾಕುವುದಕ್ಕೆ ಮೀನಮೇಷ ನೋಡ್ತಾ ಕೂತಿದ್ದಾರೆ. ವಧ್ಯರನ್ನು ಮಾತ್ರ ವಧೆ ಮಾಡಬೇಕು. ಅವಧ್ಯೇಶು ನ ಕೋಪ್ಯತಿ ಹಂತ್ಯೇವ ನಿಯಮಾದ್ವಧ್ಯಾನ್. ರಾಮಾಯಣ ಹೇಳುತ್ತೆ. ದಶರಥ ಕೇಳ್ತಾನೆ, ರಾಮನಿಗೆ ರಾಜ್ಯ ಆಗಲಿ ಅಂತ ಹೇಳಿದ್ರಲ್ಲ, ನನ್ನ ರಾಜ್ಯದಲ್ಲಿ ಏನಾದ್ರು ತೊಂದರೆ ಇದೆಯೇ ಅಂತ ಕೇಳಿದ. ಜನ ಹೇಳಿದರು, ಹಂತ್ಯೇವ ನಿಯಮಾದ್ವಧ್ಯಾನ್ ಅವಧ್ಯೇಶು ನ ಕೋಪ್ಯತಿ. ದಶರಥ ಏನು ಮಾಡಿದ? ಕೈ ಕಾಲಿಗೆ ಬೀಳ್ತಾ ಒಂದು 5 ನಿಮಿಷ ಸುಖಕ್ಕೋಸ್ಕರವಾಗಿ, ನಿನಗೆ ಪ್ರೀತಿ ಆಗೋದಾಗಿದ್ದರೆ ಅವಧ್ಯ ವಧ್ಯತಾಂ ಕೋವಾ ಅವಧ್ಯ ಕೋವಾ ವಿಮುಚ್ಯತಾಂ. ಚಕ್ರವರ್ತಿ ಹೇಳೋ ಮಾತೆ ಇದು. ಕೈ ನಿನಗೆ ಸಂತೋಷ ಆಗೋದಿದ್ರೆ ಸೆರೆಮನೆಯಲ್ಲಿರುವ ಕೊಲೆಗಡಕ ಯಾವನನ್ನು ಬಿಟ್ಟು ಬಿಡಲಿ ಹೇಳು. ಕೊಲ್ಲಬಾರದು ಯಾವನ ನಿಷ್ಪಾಪಿಯನ್ನು ಕೊಂದು ಬಿಡಬೇಕು ಹೇಳು. ದರಿದ್ರನನ್ನು ಆಢ್ಯ ಮಾಡಬೇಕೇ ಹೇಳು. ಆಢ್ಯನನ್ನು ದರಿದ್ರ ಮಾಡಬೇಕೇ ಹೇಳು. ಇದು UPA ಸರ್ಕಾರದ ಮ್ಯಾನಿಫೆಸ್ಟೋ. ದಶರಥನ ಬಾಯಲ್ಲಿ ಮಾತು ಬಂತು ಕೈ ಪಾದಕ್ಕೆ ಬೀಳೋದಕ್ಕೆ. ಯಾಕೆ?
ಅವನು ಸಮನ್ಮತ ಶರೈರ್ವಿದ್ಧಂ ಕಾಮವೇಗವಶಾನುಗಂ ಮಾನ ಕಳೆದು ಬಿಟ್ಟಿದ್ದಾರೆ ವಾಲ್ಮೀಕಿ. ಪ್ರವಚನ ಮಾಡುವರು ದಶರಥ ಇಷ್ಟು ದುರ್ಬಲನಾಗಿದ್ದನೇ ಅರ್ಥ ಮಾಡಿಕೊಳ್ಳೋದು. ಸಮೃದ್ಧಸ್ತರುಣೀಂ ಭಾರ್ಯಾಂ ಪ್ರಾಣೇಭ್ಯೋ ಅಭಿಗರೀಯಸೀಂ. ಮುದುಕ ಗಂಡ, ಚಿಕ್ಕ ವಯಸ್ಸಿನ ಹೆಂಡತಿ ಕೈಕೇಯಿ, ಇಜ್ಜೋಡಿ ಮದುವೆ, ಅದರಲ್ಲಿ ಕಾಮಪಾಶ ಉಪಹತ. ತನ್ನ ಅರಮನೆಯಲ್ಲಿಯೇ ರಾಮಚಂದ್ರನಿಗೆ ಇಲ್ಲಿಯೇ ಮೃತ್ಯು ಇದೆ, ಸಮ್ರಾಟ್ ಪದವಿಗೆ ಲೋಕಕ್ಕೆ ಧರ್ಮ ಹೇಳಬೇಕಾದವನು ತಂದೆಗೆ ಧರ್ಮ ಹೇಳಲಿಲ್ಲ ಅಂದುಬಿಡ್ತಾರಲ್ಲ ಅಂತ ಮಂಥರೆಯನ್ನು ಕೈಕೇಯಿಯನ್ನು ನಿಮಿತ್ತ ಮಾಡಿಕೊಂಡು ಅರಣ್ಯವಾಸದ ನೆಪವನ್ನು ಮಾಡಿಕೊಂಡು ವನವಾಸೋ ಮಹೋದಯ ಅಂತ ಹೇಳಿಕೊಂಡು ವಿದ್ಯಮಾಂ ಋಷಿವಿಸ್ತುಲ್ಯಂ ಕೇವಲಂ ಧರ್ಮವಾಸ್ಥಿತಂ ನಾಹಂ ಅರ್ಥಪರೋದೇವಿ. ಕೈಕೇಯಿ ಎಂತೆಂಥ ಮಾತನಾಡ್ತಾನೆ ರಾಮಚಂದ್ರ ಸ್ವಾಮಿ. ರಾಮೋ ವಿಗ್ರಹವಾನ್ ಧರ್ಮ, ಮಾರೀಚನ ಬಾಯಲ್ಲಿ ಮಾತು ಬರುತ್ತೆ. ಆದ್ದರಿಂದ ಇದು ಈ ಅರಮನೆಯಲ್ಲಿಯೇ ಇಬ್ಬರು ಹೆಣ್ಣು ಮಕ್ಕಳು ಅಬಲೆಯರು ಕೂಡಿ ಅಧಿಕಾರಕ್ಕೆ ಪ್ರಾಪ್ತವಾಗಬೇಕಾಗಿದ್ದ ಒಬ್ಬನಿಗೆ ರಾಜ್ಯವನ್ನು ತಪ್ಪಿಸಿದ್ರು. ಒಂದು ದೊಡ್ಡ ಕುತಂತ್ರವನ್ನು ಅರಮನೆಯಲ್ಲೇ ಹೂಡಿಬಿಟ್ರು. 13 ದಿವಸ ಸರ್ಕಾರ ಹೋಯಿತು. ವಾಜಪೇಯಿ ಅವರದು 3 ಜನ ಹೆಣ್ಣು ಮಕ್ಕಳು ಸೇರಿದ್ರು. ಒಂದು ಇಂಪ್ರೂವ್ಮೆಂಟು ರಾಮಾಯಣಕ್ಕಿಂತ. ಇಲ್ಲಿ ಇಬ್ಬರು, ಅಲ್ಲಿ 3 ಜನ ಸ್ತ್ರೀಯರು ಅಬಲೆಯರು. ಇದರ ಮೇಲೆ 33% ಕೊಡಿ. ರಾಷ್ಟ್ರ ಪೂರ್ತಿ ಎಲ್ಲ ಮಂಥರೆಯರು ಕೈಕೇಯರಾದ್ರೆ ಏನು ಅವರಷ್ಟು ಅವರು ಗೃಹಿಣಿಯರಾಗಿ ಒಳ್ಳೆಯ ಮಕ್ಕಳನ್ನು ತಯಾರು ಮಾಡೋದು ಬಿಟ್ಟು ಇದ್ದು ಬದ್ದವರು ಚುನಾವಣೆಗೆ ಇರೋದು ಸಾಕು. ಇವ್ರನ್ನ ಬೇರೆ ಯಾತಕಪ್ಪ ಮಹಾರಾಯರು ನಡಿಬೀದಿಗಿಡಿಸ್ತೀರಿ, ಅವ್ರನ್ನ ಇರೋರು ಸಾಲದ ಯೋಚನೆ ಮಾಡಿ. ಎಲ್ಲಿ ತನಕ ನಮ್ಮ ಸಂಸ್ಕೃತಿ ಹಾಳು ಮಾಡ್ತಾ ಇದ್ದೇವೆ ನೋಡಿ. ಪ್ರತಿಯೊಂದು ಮನೆಯಲ್ಲಿ ಗೃಹಿಣಿ ನಡಿಬೀದಿಗೆ ಎಳೆದ್ರಿ ಭಾರತೀಯ ಸಂಸ್ಕೃತಿ ಉಳಿಯೋದಿಲ್ಲ. ಅವ್ರ ಮನೆಯಲ್ಲೇ ಇರಬೇಕು. ಇಲ್ಲಿ ಹೋಯಿತು. ರಾಮಚಂದ್ರ ಅದಕ್ಕೆ ನೆಪ ಮಾಡಿಕೊಂಡು ಊರನ್ನು ಬಿಟ್ಟು ಅವನಿಗೆ ಪ್ರಬಲವಾಗಿದ್ದಂತಹ ಈ ರಾಷ್ಟ್ರ ಶತ್ರುಗಳು ಎಲ್ಲಿ, ಒಂದು ಕಿಷ್ಕಿಂದೆ, ಒಂದು ಲಂಕೆ, ಅದೆರಡು ಜೀವನ ಹೋಲಿಕೆ ಕೊಡಬೇಕು ತಮಗೆ. ದಶರಥ ಮಹಾರಾಜ ಶೂರ ಇರಲಿಲ್ಲವೇ, ದಶರಥ ಇರಲಿಲ್ಲವೇ, 10 ದಿಕ್ಕುಗಳಲ್ಲಿ ರಥನೆಲ್ಲ ನಡೆಸಬಲ್ಲವನು ಸಿದ್ಧವಾಗಿತ್ತು. ನಮ್ಮ ತೊರವೆ ರಾಮಾಯಣದಲ್ಲಿ ಎಲ್ಲ ಬರೆದಿದ್ದಾರೆ. ಅಷ್ಟದಿಕ್ಪಾಲಕರ ರಾಜ್ಯಗಳಿಗೂ ಮೇಲೆ ಕೆಳೆಯ ಲೋಕಗಳಿಗೂ ಸದಾ ಸನ್ನದ್ಧವಾಗಿರ್ತಿದ್ದು ಅವನ ರಥಗಳು. ಯಾವಾಗ ಎಲ್ಲಿ ಆಪತ್ತು ಅಂದ್ರೆ ಹೊರಟು ಬಿಡ್ತಿದ್ದ. ಧಾರ್ಮಿಕ ಇದ್ದ. ಎಲ್ಲ ಒಂದು ದೊಡ್ಡ ಕೆರೆಯನ್ನು ಹಾಳು ಮಾಡುವುದಕ್ಕೆ ಒಂದು ಸಣ್ಣ ತೂತು ಸಾಕಲ್ಲ. ಆ ಕಾಮವೆಂಬುದರಲ್ಲಿ ಎಲ್ಲ ಹೋಯಿತು. ವಾಯುವ್ಯ ಈ ಕಡೆ ಗಡಿಯಲ್ಲಿ ದೇವಾಸುರ ಯುದ್ಧದಲ್ಲಿ ಆವತ್ತು ಶಂಬರಾಸುರ ಅಂತ ಹೇಳ್ತಿದ್ರು, ಇವತ್ತು ಬಿನ್ ಲ್ಯಾಡನ್ ಅಂತ ಹೇಳ್ತಾರೆ. ಇಷ್ಟೇ ವ್ಯತ್ಯಾಸ. ನಾನು ಹುಡುಕಾಟ ಮಾಡ್ತಿಲ್ಲ, ಕಣ್ಣಿಂದ ನೋಡ್ತಿರ್ಲಿಲ್ಲ. ಶಂಬರಾಸುರ ಇದ್ದಾನೆ, ಎಲ್ಲಿರ್ತಿದ್ನೋ ಗೊತ್ತಿಲ್ಲ. ಎಲ್ಲ 100 ಜನ ಶಂಭುಕನಾಗಿ ಅವನಾಗಿಯೇ ಒಬ್ಬ ಸತ್ರು ಇನ್ನೊಬ್ಬ ಜಾಗದಲ್ಲಿರೋವನು. ಇದು ಗೆರಿಲ್ಲಾ ವಾರ್ಫೇರ್, ಕಣ್ಣಿಗೆ ಕಾಣಿಸದೆ ಮಾಯಾಯುದ್ಧ. ಅವರನ್ನು ಬಗ್ಗು ಬಡಿಯುವುದರಲ್ಲಿಯೇ ಆಯುಷ್ಯವನ್ನೆಲ್ಲ ದಶರಥ ಕಳಿಬೇಕಾಯಿತು. ದಕ್ಷಿಣ ಭಾರತದ ಕಡೆಗೆ ಅವನು ಗಮನವನ್ನೇ ಕೊಡುವುದಕ್ಕಾಗಲಿಲ್ಲ. ಆದ್ದರಿಂದ ದೇವತಾಂಶದಲ್ಲಿ ಬಂದಂತಹ ವಾಲಿಯೂ ಪುಂಡನಾದ. ಭಗವಂತನ ದ್ವಾರಪಾಲಕನಾಗಿದ್ದು ಋಷಿಶಾಪದಿಂದ ರಾವಣನಾಗಿದ್ದವನು ಪುಂಡನಾದ. ಈ ಪುಂಡತನ ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಧರ್ಮಕ್ಕೆ ವಿರುದ್ಧವಾದ 2 ಪ್ರಣಾಳಿಗಳನ್ನು ಅವರು ರಚನೆ ಮಾಡಿಕೊಂಡರು. ಅವರು ಅದರಂತೆ ಇಡೀ ಜೀವನವನ್ನು, ರಾಷ್ಟ್ರ ಜೀವನವನ್ನು ನಡೆಸುವುದಕ್ಕೆ ಆರಂಭ ಮಾಡಿದರು. ಒಂದು ಉದಾಹರಣೆ ಕೊಡ್ತೇನೆ. ಅನೇಕರು ರಾಮಾಯಣದ ಕಥೆ ಕೇಳಿರ್ಬೋದು. ವಾಲ್ಮೀಕಿಯನ್ನು ನೋಡಿದ ಹೊರತು ನಿಮಗೆ ಆ ಮೂಲ ಕಥೆಯ ಮರ್ಮ, ಸೊಬಗು, ನೇಸೆಂಟ್ ಬ್ಯೂಟಿ ಕಾಣಿಸೋದಿಲ್ಲ. ವಾನರಾಹ ನೋಡಿ ಶಬ್ದ ಹೇಗಿದೆ. ಇವರೇನು ಮನುಷ್ಯರೇ? ಒಂದು ಆಶ್ಚರ್ಯ. ಇವರು ಯಾರಿವರು? ಅವರಿಗೆ ಯಜ್ಞೋಪವೀತ ಇತ್ತು, ಓಡಾಡಬಾರ್ದು. ಆಗಲೇ ಹೇಳಿದ್ದೇನೆ, ನನಗೆ ತಲೆ ಗಿರ್ರಂತದೆ, ವರ್ಟಿಗೋ ಪ್ರಾಬ್ಲಮ್ ಇದೆ. ಹೀಗೆ ಹಾಗೆ ಮಾಡುವುದು, ಓಡಾಡುವುದು ಮಾಡಬಾರ್ದು. ಒಂದೇ ಕಡೆ ಕೂತ್ಕೋಬೇಕು. ಆಗದಿದ್ರೆ ಹೊರಗಡೆ ಕೂತ್ಕೊಂಡು ಕೇಳಿ. ಇವರಿಗೆ ಬಾಲ ಇತ್ತು, ಕಪಿಗಳು, ಹೀಗೆಲ್ಲ ಹೇಳ್ತೇವೆ ನಿಜ. ಆದರೆ ಮಾತಾಡ್ತಿದ್ರು. ತಿರ್ಯಕ್ ಜಂತುಗಳೆಲ್ಲ. ವಾಲಿ ಸಂಧ್ಯಾ ವಂದನ ಮಾಡುವುದು ಒಂದು ದೊಡ್ಡ ಅವಾಂತರ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರವಾಗಿಲ್ಲ, ಆದರೆ ಬೇರೆ ರಾಮಾಯಣಗಳಲ್ಲಿ ಕೊಟ್ಟಿದ್ದಾರೆ. ಕಂಬರಾಮಾಯಣದಲ್ಲಿ ಹೇಳಿದ್ದಾರೆ. ಅವನು ಸಂಧ್ಯಾವನ್ನು ಹೇಗಿತ್ತು, ಪ್ರಾತಃ ಸಂಧ್ಯೆಯನ್ನು ಪೂರ್ವ ದಿಕ್ಕಿನಲ್ಲಿ ಈ ಮಹಾಬಲಿಪುರಂ ಸಮೀಪದ ಸಮುದ್ರದಲ್ಲಿಯೇ ಮಾಡ್ತಾ ಇದ್ದ. ಅದನ್ನು ಮಾಡಿ 8 ದಿಕ್ಕಿಗೆ ಹೋಗಿ 8 ದಿಕ್ಪಾಲಕರನ್ನು ನಮಸ್ಕಾರ ಮಾಡ್ಕೊಂಡ್ಬರ್ತಿದ್ದ. ಮಾಧ್ಯಾಹ್ನಿಕದ ಹೊತ್ತಿಗೆ ಮಾಧ್ಯಾಹ್ನಿಕ ತನ್ನೂರಲ್ಲೇ ಮಾಡ್ತಾ ಇದ್ದ.
ಪಂಪ. ಸಾಯಂ ಸಂಧ್ಯೆಗೆ ತಪ್ಪದೇ ಗೋಕರ್ಣಕ್ಕೆ ಬರ್ತಿದ್ದ. ಇದನ್ನು ಮಾಡಿ ಅಷ್ಟದಿಕ್ ಅಂದರೆ ಅವನ ಜೀವನವೆಲ್ಲ ಈ ನಿತ್ಯಕರ್ಮಾನುಷ್ಠಾನ ಸಂಧ್ಯಾವನಲ್ಲಿ ಬಿಟ್ಟರೆ ಉಳಿದದ್ದೆಲ್ಲ ವ್ಯಭಿಚಾರದಲ್ಲಿ ಕಳೀತಾ ಇತ್ತು. ಏನು ಪ್ರಯೋಜನ? ಇವನು ವೇದ ಓದಿದ್ನೇ, ಬ್ರಹ್ಮನಿಷ್ಠನೇ, ಮತ್ತೊಂದೇ ನೀವು ಕೇಳಿದರೆ ಮರದ ಹಿಂದಿನಿಂದ ರಾಮಚಂದ್ರ ಯಾತಕ್ಕೆ ಅವನು ನಿಗ್ರಹ ಮಾಡಿದಾನೋ ಇದೆಲ್ಲ ಪೀಠಿಕೆ ಆಗುತ್ತೆ. ಕಿಷ್ಕಿಂಧಾಕಾಂಡದ ಕಥೆಯಲ್ಲಿ ಹೇಳಬೇಕಾಗತ್ತೆ. ಇವರು ಯಾರಿವರು? ಅಲ್ಲಿ ಹನುಮಂತನೂ ಇದ್ದ, ಸುಗ್ರೀವನೂ ಇದ್ದ. ಸುಗ್ರೀವ ದುಷ್ಟನಲ್ಲ, ದಕ್ಷ ಇದ್ದ. ಹನುಮಂತ ಪರಮ ಪರಿಶುದ್ಧ ಇದ್ದ, ಚತುರ್ವೇದಗಳನ್ನು ಅಧ್ಯಯನ ಮಾಡಿದ್ದ. ರಾಮನೇ ಶಾಬಾಸ್ ಅಂತ ನಾನು ಮಾತನಾಡಿದ ರೀತಿಯನ್ನು ನೋಡಿ ಇವರು ಯಾರು? ಮಹಾಭಾರತದಲ್ಲಿ ಈ ಯಾವ್ಯಾವ ಅಂಶಗಳಿಂದ ಯಾರ್ಯಾರು ಹುಟ್ಟಿದ್ರು ಅಂತ ಹೇಳುವಾಗ ಇವರು ಪುಲಸ್ತ್ಯ ಗೋತ್ರದ ಬ್ರಾಹ್ಮಣರು ಅಂತ ಹೇಳಿದ್ದಾರೆ. ಪುಲಸ್ತ್ಯ ಗೋತ್ರದ ಬ್ರಾಹ್ಮಣರು ಅಂದರೆ ರಾವಣನ ದಾಯಾದಿಗಳು. ಅವರು ರಾಕ್ಷಸರಾದರು, ಇವರು ಕಪಿಗಳಾದರು, ವಾನರರಾದರು. ಪುಲಸ್ತ್ಯ ಗೋತ್ರ ನಿರ್ನಾಮವಾಯಿತು. ಮಹಾಭಾರತದಲ್ಲಿ 2 ಸಲ ಬರುವ ಸಪ್ತರ್ಷಿಗಳ ಪಟ್ಟಿಯಲ್ಲಿ ಮೊದಲನೇ ಹೆಸರು ಪುಲಸ್ಯ, ಎರಡನೇದು ಪುಲಹ, ಆಮೇಲೆ ಕ್ರತು. ಪುಲಸ್ತ್ಯ ವಂಶದವರು ರಾಕ್ಷಸರಾದರು, ಪುಲಹ ವಂಶದವರು ಯಕ್ಷರಾದರು, ಕ್ರತುವಂಶದವರು ಯಾತುಧಾನರಾದರು, ಕಾರ್ತಿವೀರ್ಯನ ಕಡೆಯವರು. ಇವ್ರನ್ನೆಲ್ಲ ಆಗಿನ ಸಪ್ತರ್ಷಿಗಳು ಹೊರಗೆ ಹಾಕಿ ಬೇರೆ ಸಪ್ತರ್ಷಿಗಳ ಪಟ್ಟಿಗಳನ್ನು ಮಾಡಿಕೊಂಡ್ರು. ಇದು ಬೇರೆ ವಿಷಯ, ಅದು ಬಹಳ ದೊಡ್ಡದಾಗಿ ಹೇಳಬೇಕು. ಸಪ್ತರ್ಷಿಗಳ ಗೋತ್ರದಿಂದಲೇ ಇವತ್ತಿರೋ ಎಲ್ಲ ಗೋತ್ರಗಳು ಉಂಟಾಗಿರೋದು. ನಮಗದರ ನೆನಪೇ ಮರೆತು ಹೋಗಿಬಿಟ್ಟಿದೆ ಇವತ್ತು. ಇರಲಿ, ಬ್ರಾಹ್ಮಣನಾಗಿ ಹುಟ್ಟಿ ಇವನೇನು ಮನುಷ್ಯನೇ ಅಂತ ಜನ ಆಶ್ಚರ್ಯಪಡುವ ರೀತಿಯ ಮಟ್ಟಿಗೆ ಅಧಮರಾಗಿ ಇದು ಹೆಣ್ಣು ಗಂಡು ವ್ಯತ್ಯಾಸ ಇಲ್ಲದಂತೆ ಹೇಗೆ ನಡ್ಕೊಳ್ತಿದ್ರು ಒಂದು ಉದಾಹರಣೆ. ರಾಮಚಂದ್ರ ವಾಲಿಯನ್ನು ಕೊಂದರೆ ಊರು ಜನ ಎಲ್ಲ ಬಂದು ತಾರೆ ಹತ್ರ ಹೇಳ್ತಾರೆ, ಅಯ್ಯೋ ಅಂತಕೋ ರಾಮರೂಪೇಣ ಹತ್ವಾನಯತಿ ವಾಲಿನಂ ಜೀವಪುತ್ರೇ ನಿವರ್ತಸ್ವ. ಅಂಗದನೆಂಬ ಮಗ ಜೀವಂತ ಇದ್ದಾನೆ, ನೀನು ಅವನು ಬದುಕಬೇಕಾದ್ರೆ ಊರು ಬಿಟ್ಟು ಹೋಗಿಬಿಡು. ಏನಾಯಿತು? ಯಮ ರಾಮನೆಂಬ ಹೆಸರಿನಿಂದ ನಿಮ್ಮೂರಿಗೆ ಬಂದು ವಾಲಿಯನ್ನು ಕೊಂದು ತಗೊಂಡು ಹೋದ ಅಂತ ಹೇಳುವಾಗ ಇವಳಲ್ಲೇ ಇದ್ದಾಳೆ, ಉಳಿದವರೆಲ್ಲ ಚದರಿದರು. ಯಾರ್ಯಾರು? ಅಭಾರ್ಯಾಶ್ಚ ಸಭಾರ್ಯಾಶ್ಚ. ವಾಕ್ಯ ಅಭಾರ್ಯ ಹೆಂಡತಿ ಇಲ್ಲದೆ ಇದ್ದವರು ಅಂತ ಒಂದರ್ಥ, ಮದುವೆಯಾಗದೆ ಇದ್ದವರು ಗೊತ್ತಿಲ್ಲ, ಅರ್ಥವಾಯ್ತಲ್ಲ. ಸಭಾರ್ಯಾಶ್ಚ ಗೋವಿಂದರಾಜರು ಸಮಾನ ಭಾರ್ಯಾ. ಸಭಾರ್ಯ ಅಂದರೆ ಮದುವೆಯಾಗಿದ್ದವರು ಅಂತಲ್ಲ, ಸಮಾನ ಭಾರ್ಯ ಅಂತ ಅರ್ಥ ಮಾಡಿದ್ದಾರೆ. ಅನೇಕರು ಸೇರಿಕೊಂಡು ಒಬ್ಬ ಸ್ತ್ರೀಯನ್ನು ಸಾಮಾನ್ಯ ವಸ್ತು ಎಂಬುದಾಗಿ ಉಪಯೋಗ ಮಾಡುವ ಕಮ್ಯುನಿಸ್ಟರ್ ಮೆಥಡ್ಡು, ಮೆಗಾ ಫ್ಯಾಮಿಲಿ ಸಿಸ್ಟಮ್. ಬೆಂಗಳೂರು ಹತ್ರ ಹೆಸರುಘಟ್ಟ ಅಂತ ಒಂದಿದೆ. ಆ ದನಗಳಿಗೆ ಕರುಗಳಿಗೆ ಸಂಬಂಧ ಆಗಿರುತ್ತೆ. ಯಾವುದೋ ಕರು ಯಾವುದೋ ತಾಯಿ. ನಾನಲ್ಲಿ ಬೆಂಗಳೂರಲ್ಲಿ ಮೇಷ್ಟ್ರಾಗಿದ್ದಾಗ 58ನೇ ಇಸ್ವಿಲಿ ಕರ್ಕೊಂಡು ಹೋಗಿದ್ದು ನೋಡಿದ್ದು. ಆ ನಂಬರ್ ಹೇಳಿದರೆ ಆ ನಂಬರ್ ಮುದ್ರೆ ಇರುವ ಕರು ಆ ನಂಬರ್ ಇರುವ ತಾಯಿ ಹತ್ರ ಬಂದು ಹಾಲನ್ನು ಉಂಡು ಹೋಗುವಂಥ ಪರಿಸ್ಥಿತಿ. ಅದು ಸ್ವಾಭಾವಿಕವಾದ ವಾತ್ಸಲ್ಯ ಅಂತ ಏನು ಹೇಳ್ತೇವೆ, ಆ ತಾಯಿ ಮತ್ತು ಕರುವಿನ ಸಂಬಂಧ ಅಳಿಸುವಂತಹ ಒಂದು ಕೃತಕವಾದ ಒಂದು ದನದ ವ್ಯವಸ್ಥೆ. ಇದನ್ನು ಸ್ಟಾಲಿನ್ ಲೆನಿನ್ ರಷ್ಯಾದಲ್ಲಿ ಮಾಡಿಟ್ಟಿದ್ದರು. ಅದಕ್ಕೆ ರಾಕ್ಷಸರನ್ನುವುದು. ಅಂತಹ ಪದ್ಧತಿಯನ್ನು ವಾಲಿ ತಂದಿದ್ದ. ಎಲ್ಲ ಇವತ್ತು ಪೆಟಗೋನಿಯಾ, ದಕ್ಷಿಣ ಅಮೆರಿಕೆ ಅಥವಾ ಮಕ್ಸಿಕಾ ದೇಶ, ಮೆಕ್ಸಿಕೋ, ಮಡಗಾಸ್ಕರ್, ಮಾರಿಷಿಯಸ್, ಈ ಕಡೆ ಬೋರ್ನಿಯೋ, ಜಾವಾ, ಇವೆಲ್ಲ ದ್ವೀಪಗಳಿಂದ ವಾನರರು ಹಿಂಡಾಗಿ ಕೋಟಿ ಗಟ್ಟಲೆ ಬರ್ತಾರೆ. ಉದ್ದ ಕಾಲಿರುವವರು, ಕೆಂಪು ಬಣ್ಣದವರು, ಕಪ್ಪು ಬಣ್ಣದವರು, ನಾರಿಕೇಳ ಫಲಾಶಿನಃ, ಆಮ್ರಮೂಲ ಫಲಾಶಿನಃ, ಎಲ್ಲೆಲ್ಲಿಂದ ಬರ್ತಾರೆ. ವರ್ಲ್ಡ್ ಫೆಡರೇಷನ್ ಆಫ್ ಟ್ರೈಬಲ್ಸ್, ಅಷ್ಟು ದೊಡ್ಡ ಸೈನ್ಯ, ವಾನರ ಸೈನ್ಯಕ್ಕೆ ಮುಖಂಡನಾಗಿದ್ದ ವಾಲಿ ಅವರನ್ನೆಲ್ಲ ಒಗ್ಗೂಡಿಸುವುದರಲ್ಲಿ ವಿಫಲನಾಗಿ ಭೋಗದಲ್ಲಿಯೇ ಜೀವನವನ್ನು ಕಳೆದಿದ್ದ. ಅವನನ್ನು ಸರಿ ಮಾಡುವುದಿತ್ತು. ಸುಗ್ರೀವಾಜ್ಞೆ ಕರ್ನಾಟಕದವರು ಮರೀದೇ ಇರುವಂಥ ಒಂದು ಶಬ್ದ. ಆರ್ಡಿನೆನ್ಸ್ಗೆ ಇದು ಇಂಗ್ಲೀಷ್. ನೀವು ತಮಿಳುನಾಡಲ್ಲಿ ಸುಗ್ರೀವಾಜ್ಞೆ ಅಂದರೆ ಅರ್ಥ ಆಗೋದಿಲ್ಲ. ಉತ್ತರ ದೇಶದಲ್ಲಿ ಎಲ್ಲರೂ ಸುಗ್ರೀವಾಜ್ಞೆ, ಕರ್ನಾಟಕದಲ್ಲಿ ಮಾತ್ರ ಇಳಿಸ್ಕೊಂಡಿದ್ದಾರೆ. ಕರ್ನಾಟಕದವನವನು ಸುಗ್ರೀವಾಜ್ಞೆ ಅಂದ್ರೇನು? ನಾನು ಪ್ರವಚನ ಮಾಡ್ತಿದ್ದೆ. ತನ್ನ ಪತ್ನಿ ತನಗೆ ಸಿಕ್ಕಿದ ಮೇಲೆ ಅವನು ಶುರು ಮಾಡಿದ ಮದ್ಯಪಾನ. 1 ತಿಂಗಳೊಳಗೆ ಸೀತೆ ಬದುಕಿದ್ದಾಳಿ ಅಲ್ವೇ ಸಮಾಚಾರ ತರದೇ ಇದ್ದರೆ
ಎಲ್ಲಿದ್ರಲ್ಲೇ ಕೊಂದು ಬಿಡ್ತೇನೆ. ಊರ್ಧ್ವಮ್ಮಾಸ ಅನ್ನವಸ್ತವ್ಯಂ ವಸನ್ವದ್ಯೋ ಭವಿಷ್ಯತಿ ಅಂತ ಅಪ್ಪಣೆ ಮಾಡಿದವನು ತಾನು ಮಾತ್ರ ಕಾಲ ದೇಶ ನೋಡದೆ ರಾಮನ ಮುಖ ತೋರಿಸದೆ ಹೋಗಿ ಒಂದು ಕಡೆ ಕೂತ ಕುಡಿತಾ ಇದ್ದ. ಬೇಂದ್ರೆಯವರು ಹೇಳಿದ್ರು ಇದೇ ಸುಗ್ರೀವಾಜ್ಞೆ. ತಾನು ಅನುಷ್ಠಾನ ಮಾಡದೇ ಇದ್ದದನ್ನು ಇನ್ನೊಬ್ಬರ ಕೈಲಿ ಮಾಡು ಅಂತ ಹೇಳುವುದು ಸುಗ್ರೀವಾಜ್ಞೆ. ಇದು ತಮಾಷೆಗೆ ಹೇಳಿದ ಮಾತು, ಆದರೆ ದಕ್ಷ ಆಡಳಿತಗಾರ ಇದ್ದ. ತನ್ನ ಹೆಂಡತಿ ಮಕ್ಕಳು ಅಭಿಮಾನವನ್ನು ತೊರೆದು ರಾಮನಿಗೆ ತುಂಬ ಶ್ರೇಯವನ್ನು ಮಾಡಿ ಅಷ್ಟೊಂದು ವಾನರವೀರರು ದ್ವೀಪಾಂತರದಲ್ಲಿದ್ದವರನ್ನೆಲ್ಲ ತಂದು ನಿಲ್ಲಿಸಿ ಸ್ವಲ್ಪ ಕಾಲ ಅತಿಕ್ರಮಣ ಆಗಿರ್ಬೋದು, ಅದು ಅತ್ಯಂತ ದಕ್ಷನಾಗಿ ಸೇನೆಯನ್ನು ಕಟ್ಟಿ ಅಯೋಧ್ಯೆ ಸೈನ್ಯ ಸಹಾಯವಿಲ್ಲದೆ ರಾವಣನ ಬಗ್ಗು ಬಡದಿದ್ದೇನು ಸಾಮಾನ್ಯ ಕೆಲಸವಲ್ಲ. ಆದ್ದರಿಂದ ಅವನು ದುರ್ಬಲನಾಗಿದ್ದರೂ ಧರ್ಮ ಇದ್ದದ್ರಿಂದ ಅವನನ್ನು ಮೇಲೆ ಕೆತ್ತಿದ, ಪ್ರಬಲನಾಗಿದ್ದರೂ ಧರ್ಮಹೀನನಾಗಿದ್ದರಿಂದ ರಾಮಚಂದ್ರ ಅವನನ್ನು ಕೆಳಗಿಳಿಸಿದ. ಒಂದೇ ಅರ್ಥ ಇರುವ ಎರಡು ಧಾತುಗಳ ಕ್ರಿಯಾಪದಗಳನ್ನು ಒಂದರ ಬದಲು ಒಂದನ್ನು ಇಟ್ಟಂತೆ ಚಂಪು ರಾಮಾಯಣಕಾರರು ಹೇಳುವಂತೆ ಇದೆಲ್ಲ ಮಾಡಿದ. ರಾವಣನು ಅಂದರೆ ಕೇಳುವುದೇ ಬೇಡ. ರಾವಣನ ರಾಜ್ಯದಲ್ಲಿ 4 ಪಾಯಿಂಟ್ ಪ್ರೋಗ್ರಾಮ್ ಇತ್ತು. ಇಂದಿರಾ ಗಾಂಧಿಯವರು 20 ಪಾಯಿಂಟ್ ಪ್ರೋಗ್ರಾಮ್ ಮಾಡಿದರು. ಆ 20 ಈ 4ರಲ್ಲಿ ಅಡಗುವಂಥ ಸಾರಾಂಶ. 4×5 20 ಎಲ್ಲ ಪಾಂಗ್ ತಂಬ ಇದಂ ಸರ್ವಂ ಎಲ್ಲ 5 ಮಲ್ಟಿಪ್ಲೈ ಮಾಡಿಕೊಳ್ಳಿ. ಇದು 4 ಪಾಯಿಂಟ್ ಪ್ರೋಗ್ರಾಮ್ ರಾವಣಂದು. ಸೀತೆಗೆ ಹೇಳ್ತಾನೆ, ಮೊದಲನೇದು ಪಿಬ ವಿಹಾರ ರಮಸ್ವ ಭುಂಕ್ಷಭೋಗಾನ್. ಬೇಕಾದಷ್ಟು ಕುಡಿ. ರಾವಣನ ಊರಿನಲ್ಲಿ ಕುಡಿಯುವುದಕ್ಕೆ ಆ ಪಾನಭೂಮಿ ವಿಚಯ ಹನುಮಂತ ಆ ಕುಡಿದು ಬೀಳ್ತಾ ಇದ್ದ ಸ್ತ್ರೀಯರ ಚಿತ್ರವನ್ನು ನೋಡ್ತಾನೆ. ಎಷ್ಟು ಯೋಜನ ಉದ್ದ ಅಗಲದ್ದು ದೊಡ್ಡ ಹಾಲು ಕಟ್ಟಿದ್ರು. ಬಂಗಾರದ ಮೇಜುಗಳು, ರಜತದ ಮೇಜುಗಳು, ಸ್ಫಟಿಕದ ಮೇಜುಗಳು, ಅದರಲ್ಲಿ ಹಂಸದ ಮಾಂಸಗಳು, ಜಿಂಕೆ ಮಾಂಸಗಳು, ಎಮ್ಮೆ ಮಾಂಸ, ಕೋರಿ ಮಾಂಸ, ಕುರಿ ಮಾಂಸ, ನವಿಲಿನ ಮಾಂಸ ರಾಶಿ ರಾಶಿ ಒಟ್ಟಿದ್ರು. ಕುಡಿಯುವುದು, ತಿನ್ನುವುದು. ರಾವಣ ಬರ್ತಾನೆ ಅಂತ ಹೋಗಕ್ಕೆ ಮೈಯನ್ನು ಹಾಗೆ ಬಿಟ್ಕೊಂಡು ಮಲಗುವುದು, ಕುಡಿಯುವುದು. ಕುಡಿದು 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 ಹಾಳಾದರು ಲಂಕೆಯವರು. ಇಲ್ಲಿ ಕುಡಿದ್ರು ಹಾಳಾಗಲಿಲ್ಲ ಅಷ್ಟರ ಮಟ್ಟಿಗೆ. ಎಲ್ಲಿ? ಕಿಷ್ಕಿಂಧೆಯಲ್ಲಿ, ಅಂದರೆ ಕರ್ನಾಟಕದಲ್ಲಿ. ಅಯೋಧ್ಯೆಯಲ್ಲಿ ಕುಡಿತಾ ಇರಲಿಲ್ಲ. ಅಯೋಧ್ಯೆಯಲ್ಲಿ ವ್ಯವಸಾಯದ ಭೂಮಿ ಇತ್ತು. ಇಕ್ಷುಕಾಂಡರ ಸಹೋದಕಾಂ ಶಾಲಿತಂಡುಲ ಸಂಪೂರ್ಣಾಂ. ಭತ್ತದ ಗದ್ದೆ ಇತ್ತು, ಕಬ್ಬನ್ನು ಬೆಳೀತಾ ಇದ್ರು. ಇದೆಲ್ಲ ವರ್ಣನೆ ಮಾಡಿದ್ದಾರೆ. ಕುಡಿತಾ ಇತ್ತು ಅಂತ ಎಲ್ಲಿ ಬರೆದಿಲ್ಲ ವಾಲ್ಮೀಕಿ. ಲಂಕೆಯಲ್ಲಿ ವ್ಯವಸಾಯ ಮಾಡ್ತಿದ್ರು ಅಂತ ಒಂದು ಅಕ್ಷರ ಬರೆದಿಲ್ಲ ವಾಲ್ಮೀಕಿ. ಹನುಮಂತ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ. ಯಾಕಂದರೆ ಗಜ್ನಿ ಮಹಮ್ಮದನ ರಾಜ್ಯ ಬರೀ ಕೊಳ್ಳೆ ಹೊಡೆಯೋದು, ಲೂಟಿ ಮಾಡಿ. ಬಿನ್ ಲ್ಯಾಡನ್ ಆಫ್ಘಾನಿಸ್ತಾನದಲ್ಲಿ ವ್ಯವಸಾಯ ಮಾಡ್ತಾರೆ, ಅರೇಬಿಯಾದಲ್ಲಿ ವ್ಯವಸಾಯ ಮಾಡ್ತಾರೆ. ಎಲ್ಲ ನಿಮ್ಮ ದೇಶವನ್ನು ಲೂಟಿ ಮಾಡಿ ಅವರು ಬದುಕೋರು. ನಿಮ್ಮ ದೇಶದ ಕಲ್ಲು ಪಾಲಿಶ್ ಆಗಿ ಅಲ್ಲಿ ಹೋಗ್ತಾ ಇದೆ. ನಮ್ಮೂರೊಂದು ಬೆಟ್ಟನೇ ಹೋಯಿತು. ಮರಳು ಗಿರಳು ಸಿಮೆಂಟ್ ಎಲ್ಲ ಹೋಗ್ತದೆ. ಹಂದಿ ಮಾಂಸ ಧಾರವಾಡದಿಂದ ಹೋಗ್ತದೆ ಅರಬ್ಬರಿಗೆ ತಿನ್ನುವುದಕ್ಕೆ. ಬಾಯಿಗೆ ಗೂಟ ಬಡಿದು ರೈಲಲ್ಲಿ ಕಳಿಸ್ತಾರೆ. ನಾನು ನೋಡಿ ಬಹಳ ಸಂಕಟಪಟ್ಟಿದ್ದೇನೆ. ಹಿಂಸಾವಿಹಾರಿಗಳು, ಇತರರಿಂದ ಬದುಕುವವರು, ವ್ಯವಸಾಯಕ್ಕೆ ಜಾಗ ಎಲ್ಲಿ? ವ್ಯವಸಾಯ ಮಾಡುವಷ್ಟವರು ಗಟ್ಟಿಮುಟ್ಟಾಗಿದ್ದಾರೆಯೇ, ಸಮರ್ಥರಿದ್ದಾರೆಯೇ ಯೋಚನೆ ಮಾಡಿಕೊಳ್ಳಿ. ಲಂಕೆ ರಾವಣನ ರಾಜ್ಯ. ಪಿಬ ವಿಹಾರ ಮಾಡುವುದು. ರಮಸ್ವ ಗಂಡು ಹೆಣ್ಣು ವ್ಯತ್ಯಾಸ ಸಿಕ್ಕ ಕಡೆ ಅನುಭವಿಸುವುದು. ಭುಂಕ್ಷಭೋಗಾನ್ ಏನು ಬೇಕಾದ್ರೆ ಭೋಗ ಅನುಭವಿಸು. ಇದಕ್ಕೆಲ್ಲ ದುಡ್ಡು ಖರ್ಚು ಬೇಕಲ್ಲ. ಧನ ನಿಚಯಂ ಪ್ರತಿಶಾಮಿ ಮೇದಿನೀಂಚ. ಸೀತೆಗೆ ಹೇಳ್ತಾನೆ, ದುಡ್ಡು ಕೊಡ್ತೇನೆ, ಭೂಮಿ ಕೊಡ್ತೇನೆ. ಸಂಕೋಚ ಪಟ್ಕೊಂಡ್ರು ಸೀತೆ. ಅದಕ್ಕೆ ಹೇಳ್ತಾಳೆ, ವಿಜಿತ್ಯ ಪೃಥಿವೀಂ ಸರ್ವಾಂ ನಾನಾ ನಗರ ಮಾಲಿನೀಂ ಜನಕಾಯ ಪ್ರದಾಸ್ಯಾಮಿ. ಜನಕನಿಗೆ ಲಂಚ ಕೊಡ್ತೇನೆ ಅಂತ ನಾವು. ಏನೇ ನನ್ನ ಮಗಳಾಗಿ ನೀನು ರಾವಣನ ಜೊತೆಯಲ್ಲಿ 10 ತಿಂಗಳು ಉಪಭೋಗ ಮಾಡಿದೀಯಾ ಅಂತ ಜನಕ ಬೊಬ್ಬಾಟ ಮಾಡುವನಾದರೆ ಬಾಯಿ ಮುಚ್ಚಿಸುವುದಕ್ಕೆ ಜನಕನಿಗೆ ಲಂಚವನ್ನು ಕೊಡ್ತೇನೆ. ಹೊಸ ಭೂಮಿಯನ್ನು ಗೆದ್ದು ಅವನಿಗೆ ಕೊಡ್ತೇನೆ. ಇವನ ತಲೆ ಕಲ್ಪನೆ ಹೇಗಿದೆ ನೋಡಿ. ಒಬ್ಬ ದೊರೆಯೇ ಇಷ್ಟೊಂದು ಮಂದಿ ಸ್ತ್ರೀಯರಲ್ಲಿ ಆಸಕ್ತನಾಗಿ, ಇದು ದಿಗ್ವಿಜಯ ಅಂದರೆ ಹೆಣ್ಣುಗಳನ್ನು ಗೆದ್ದುಕೊಂಡ್ಬರೋದಕ್ಕೆ ದಿಗ್ವಿಜಯ ಅವನ ತಲೆ. ಅವನು ಶ್ರಾದ್ದ ಮಾಡೋದಕ್ಕೆ ಒಬ್ಬ ಮಗ ಉಳಿಲಿಲ್ಲ, ಒಬ್ಬ ತಮ್ಮ ಉಳಿಲಿಲ್ಲ. ವಿಭೀಷಣ ಮಾಡಬೇಕಾಯ್ತು. ಈ ದುರ್ಯೋಧನ ರಾಜ್ಯವು ಹೀಗೆ. ಬರೀ ಅವರು ದ್ರೌಪದಿ ವಿಷಯ ಮಾತಾಡಿದ್ರು. ಪಟ್ಟಾಭಿಷೇಕವಾಗಿರ್ತಕ್ಕ ರಾಜಸೂಯ ಯಾಗದಲ್ಲಿ ಪುನೀತವಾದ ಮುಡಿಯನ್ನು ಉಳ್ಳಂತಹ ದ್ರೌಪದಿಯ ಮುಡಿಗೆ ಕೈ ಹಾಕಿದ ಪಾಪಿಗಳು ಅವಳ ಮಾನವನ್ನೇ ತೆಗೆಯಬೇಕೆಂದವರು. ಎಲ್ಲ ಧೃತರಾಷ್ಟ್ರ ರಾಜ್ಯದಲ್ಲಿ, ದುರ್ಯೋಧನ ರಾಜ್ಯದಲ್ಲಿ ಯಾವುದಾದರೂ ಮಹಿಳೆಗೆ ಮಾನವನ್ನು ತೆಗೆದೇ ಇರತಕ್ಕಂಥ ಜನನ ಯೋಚನೆ ಮಾಡಿ. ಅವರು ಆ ಹಾಳು ಕರ್ಣನನ್ನು ಯಾತ ಕೊಂಡಾಡ್ತೀರಿ?
ನೆನೆ ಒಡೆ ಕರ್ಣನಂ ನೆನೆಯ ಹೇಳ್ಬಿಟ್ಟ. ನಮ್ಗೆ ಬಹಳ ಸಂಕಟವಾಗಿ ದುಃಖ ಹೇಗಾಗುತ್ತೆ ಅಂದರೆ, ಅವಳು ದಾಸಿ, ಅದರಲ್ಲಿ ಅವಳು 5 ಪತಿಗಳನ್ನು ಹೊಂದಿದ್ದಾಳೆ. ಅವಳು ಬಂಧಕಿ, ಸೂಳೆ. ಅವಳು ಮೇಲೆ ಬಟ್ಟೆ ಹಾತಕೋ ದುಶ್ಯಾಸನ, ಬಟ್ಟೆ ತೆಗಿ ಅಂತ ಹೇಳಿದವನು ಕರ್ಣ. ನಾವು ಇವ್ರನ್ನೆಲ್ಲ ಧರ್ಮಾತ್ಮರು ಅಂತ ಹೊಗಳ್ತೇವೆ. ಯಾವ ಸ್ಥಿತಿಗೆ ಮುಟ್ಟಿದ್ದೇವೆ? ಧರ್ಮವನ್ನು ಅಧರ್ಮ ಅಂತ ಬರೆಯುವಷ್ಟರ ಮಟ್ಟಿಗೆ ನಮ್ಮ ಕನ್ನಡದ ಕವಿಗಳು ವ್ಯಾಸ ವಾಲ್ಮೀಕಿಗಳ ದರ್ಶನದಿಂದ ಬಹಳ ದೂರ ಹೋಗಿಬಿಟ್ಟಿದ್ದಾರೆ. ಕೈ ಮುಗಿದು ಕೇಳ್ತೇನೆ, ವಾಲ್ಮೀಕಿಯನ್ನು ಬಿಟ್ಟು ಬೇರೆ ರಾಮಾಯಣವನ್ನು ಓದಬೇಡಿ, ವೇದವ್ಯಾಸವನ್ನು ಬಿಟ್ಟು ಬೇರೆ ಮಹಾಭಾರತವನ್ನು ಓದಬೇಡಿ. ಆ ದರ್ಶನಕ್ಕೆ ಭಂಗ ತರುವ ಯಾವುದೇ ಕಾವ್ಯವನ್ನು ಕಣ್ಣಿಂದ ಕೂಡ ತಾವು ನೋಡಬೇಡಿ. ಈ ನಮಗೆ ಭ್ರಮೆ ಉಂಟಾದರೆ, ಮೂಲ ದರ್ಶನದಲ್ಲಿಯೇ ಭ್ರಮೆ ಉಂಟಾದರೆ, ಹೇಳ್ತಾರೆ ದೊಡ್ಡ ಪಂಡಿತರು ಕೆಲವರು, ವಾಲ್ಮೀಕಿದು ಒಂದು ಕಲ್ಪನೆ, ಇದು ಒಂದು ಕಲ್ಪನೆ. ನಮ್ಮ ಬಂಧುಗಳಲ್ಲಿ ಒಬ್ಬರು ಮನೆಯಲ್ಲಿ ಯಾರೋ ತೀರ್ಕೊಂಡಿದ್ರು ವರ್ಷಾಬ್ದಿಕ, ಈಗ ಒಂದು 15-20 ದಿವಸದಲ್ಲಿ. ಇದನ್ನು ಬೆಂಗಳೂರಲ್ಲೂ ಹೇಳಿದೆ, ಟೇಪ್ ರೆಕಾರ್ಡ್ ಮಾಡಿದ್ದಾರೆ ಅವರು. ಅದನ್ನು ರಾಮಾಯಣ ಪಾರಾಯಣ ಮಾಡ್ತಾರೆ ವರ್ಷಾಬ್ದಿಕ ದಿವಸ ಕೊನೆಯಲ್ಲಿ ಅಯ್ಯಂಗಾರರು. ಅವತ್ತು ಮೊದಲ ದಿವಸ ಈ TV CNN TV ಚಾನೆಲ್ನಲ್ಲಿ ರಾವಣ ವಿಲನ್ ಇದ್ದಾನೆಯೋ, ಹೀರೋ ಇದ್ದಾನೆಯೋ, ಖಳನಾಯಕನೋ, ವೀರನೋ ಅಂತ ಒಂದು ಚರ್ಚೆ. ಅವನು ವೀರನೇ ಇದ್ದ, ಖಳನಾಯಕ ಅಂತ ಬೇಕಂತ ವಾಲ್ಮೀಕಿ ಚಿತ್ರ ಮಾಡಿದ್ದಾರೆ ಅಂತ ತೀರ್ಪು. ಅದಾದ ಸ್ವಲ್ಪವೇ ಹೊತ್ತಿನಲ್ಲಿ ಮಹಾರಾಷ್ಟ್ರದಲ್ಲಿ ರಾವಣನ ಗುಡಿ ಕಟ್ತಾ ಇದ್ದಾರೆ ಅಂತ ಬೇರೆ ಒಂದು ಸಮಾಚಾರ ಪತ್ರಿಕೆಯಲ್ಲಿ ಬೇರೆ ಬಂತು. ಇವರು ಪಾರಾಯಣ ಮಾಡ್ತಾ ಕೂತವ್ರು ಹೇಳ್ತಾರೆ, ಸೀತಾದೇವಿಗೆ ರಾವಣ ನಿಜವಾಗಿ ಭೋಗಗಳನ್ನು ಕೊಟ್ಟದ್ದು ಒಪ್ಪಿಸಿದ್ದು ನಿಜ. ಹಾಗೆ ನೋಡಿದರೆ ರಾವಣನನ್ನೇ ನಂಬಿ ಒಲಿದಿದ್ರೆ ಸೀತಾದೇವಿ ಸುಖವಾಗಿರ್ತಿದ್ಲು. ಆ ಹಾಡು ರಾಮನನ್ನು ನಂಬಿ ಅಗ್ನಿ ಪರೀಕ್ಷೆಯಂತೆ, ಪಾತಾಳಕ್ಕೆ ಹೋಗುವುದಂತೆ, ವನವಾಸವಂತೆ, ಪರಿತ್ಯಾಗವಂತೆ, ಎದುರಿಗೆ ರಾಮಾಯಣ ಇಟ್ಕೊಂಡು ಈ ಮಾತನ್ನು ಹೇಳ್ತಾರೆ. ಮಾರೀಚ ಬದುಕಿದ್ದಾನೆ, ಮನೆಗಳಲ್ಲಿ ನಿಮ್ಮ ತಲೆ ಕೆಡಿಸ್ತಾ ಇದ್ದಾನೆ. ಮೂಲ ದರ್ಶನಕ್ಕೆ ತುಂಬ ದೂರ ಹೋಗಿಬಿಟ್ಟಿದ್ದೇವೆ. ರಾವಣನಿಗಿದ್ದಷ್ಟು ಬಾಯಿ ನನಗಿದ್ರೆ ಅಷ್ಟೂ ಬಾಯಲ್ಲಿ ರಾಮಾಯಣ ಹೇಳ್ತಿದ್ದೆ ನಾನು. ಒಬ್ಬ ಹೇಳಿ ಕ್ಷೀಣ ಕಂಠದಲ್ಲಿ ಪ್ರಯೋಜನವಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಕಲಿಸ್ಬೇಕು. ಇದು ಪಿಪ ವಿಹಾರ ರಮಸ್ವ ಹೇಳ್ತಾ, ಇದು 4 ಪಾಯಿಂಟ್ ಪ್ರೋಗ್ರಾಮು. ಇದು ಇಷ್ಟೊಂದು ಅಧರ್ಮ ತುಂಬಿಕೊಂಡವನಲ್ಲಿ ಇನ್ನೇನು ಯಾವ ಗುಣ ಇದ್ರೇನು? ಅಹೋರೂಪಂ ಅಹೋವೀರ್ಯಂ. ರಾಮನೇ ಹೇಳ್ತಾನೆ, ರೂಪ ಚೆನ್ನಾಗಿದೆ. ಹೌದು, ಬಿನ್ ಲ್ಯಾಡನ್ಗೂ ರೂಪ ಚೆನ್ನಾಗಿದೆ, ಬುಷ್ ಸಾಹೇಬನಿಗೂ ರೂಪ ಚೆನ್ನಾಗಿದೆ. ತಗೊಂಡೇನು ಮಾಡ್ತೀರಿ? ಆದರೆ ಮಾಯೆಯಲ್ಲಿ ನಂಬಿಕೆ, ಮೋಸದಲ್ಲಿ ನಂಬಿಕೆ, ಕಪಟ ಯುದ್ಧದಲ್ಲಿ ನಂಬಿಕೆ, ಸ್ಟ್ರೈಟ್ ವಾರ್ ಅಲ್ಲ. ಕಳ್ಳ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಬಂದ, ಅವನನ್ನು ಹೊಗಳಿ ಯಾತಕ್ಕೆ ಕಾವ್ಯ ಬರೀತೀರಿ? ಜಾತಿಗೆ ಹೇಳ್ತೇವೆ ಅಂದರೆ, ರಾಮಾಯಣದಲ್ಲಿ ನಮಗೆ ಮಹಾಕವಿ ದಾರ್ಶನಿಕ ವಾಲ್ಮೀಕಿ ಕೊಟ್ಟ ದಿಗ್ದರ್ಶನ ಏನು? ಈ ಧರ್ಮಕ್ಕಾಗಿ ಬದುಕು. ಅದು ಅಯೋಧ್ಯೆಯಲ್ಲಿ ಐಶ್ವರ್ಯ ಹೆಚ್ಚಿತ್ತೆ, ಲಂಕೆಯಲ್ಲಿತ್ತೆ? ಯೋಚನೆ ಮಾಡಿ, ಲಂಕೆಯಲ್ಲೇ ಹೆಚ್ಚಿತ್ತು. ಆ ಮಹಾದ್ವಾರದ ಬಾಗಿಲು, ಮುಚ್ಚಳ, ಕೋಟೆ ತೆನೆ, ಅಗುಳು, ಕಂದಕ ಇದೆಲ್ಲವನ್ನು ಬಂಗಾರದಿಂದ ಮಾಡಿದ್ದರು. ಸೀತೆ ಕರ್ಕೊಂಡು ಹೋಗಿ ತೋರಿಸ್ತಾನೆ, ಎಲೆ ಸೀತೆ, ನಿಮ್ಮ ಅಯೋಧ್ಯೆಯಲ್ಲಿ ಮೆಟ್ಲಿಗಿದೆಯಾ ನೋಡು, ಮನೆಯಲ್ಲಿ ಬೆಳ್ಳಿ ಬಂಗಾರ, ದಂತ, ಮಲಗುವ ಮಂಚ ಪೂರ್ತಿ ದಂತ. ಎಷ್ಟು ಆನೆ ಸತ್ತಿರಬೇಕು, ಎಷ್ಟೊಂದು ವೀರಪ್ಪನ ಕೊಟ್ಟಿರ್ಬೇಕು ನೋಡ್ಕೊಳ್ಳಿ. ಒಂದು ಕೃಷ್ಣಾರ್ಜುನ ಮೇಲೆ ಕೂಡ ನಮಗೆ ಭಯವಾಗುತ್ತೆ. ಅಯ್ಯೋ ಜಿಂಕೆ, ಯಾವುದೋ ಕಾಲದಲ್ಲಿ ಅದು ಆಹಾರ ಬೇರೆ ಜಾಗ ಎಲ್ಲ ವಿಷಯ. ಈಗ ನಮಗೆ ಜಿಂಕೆ ಚರ್ಮ ಅಂದರೆ ಅಯ್ಯೋ ಪ್ರಾಣಿ ಇದಲ್ಲ ಪಾಪ, ಕರುಣೆ ಉಂಟಾಗುತ್ತೆ. ಹವಳಗಳನ್ನು ಮೆಟ್ಲ ಮೇಲೆ ಹಾಕ್ತಿದ್ದ, ಕಾಲ ಕಸವನ್ನು, ಐಶ್ವರ್ಯವನ್ನು. ಯಾಕೆ ಅಂದರೆ ದುಡಿದು ಸಂಪಾದನೆ ಮಾಡಿದ ಆಸ್ತಿ ಅಲ್ಲ, ಕೊಳ್ಳೆ ಹೊಡೆದದ್ದು. ಅದು ಸ್ವರ್ಣಮಯ ಲಂಕೆ ಇರಬಹುದು ಆನಂದ ರಾಮಾಯಣದಲ್ಲಿ. ಇಲ್ಲ, ನನ್ನ ಅಯೋಧ್ಯೆ ಶ್ರೇಷ್ಠ. ರಾಮಚಂದ್ರ ಸ್ವಾಮಿ ಹೇಳ್ತಾನೆ, ಅಯೋಧ್ಯೆಯಲ್ಲಿ ದುಡಿದು ಬದುಕುವಂತಹ ಜನ, ವೀರರಿದ್ದರು, ಶಬ್ದವೇದಿ ಅಸ್ತ್ರವಿತ್ತು, ಧರ್ಮವನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ರಾಜನಲ್ಲಿ ಆ ಭಕ್ತಿ ಇಲ್ಲದೆ ಇದ್ದವನು ನಚರಾಜನ್ಯ ಭಕ್ತಿ ಮಹಾನ್. ಭಕ್ತಿ ಇಲ್ಲದೆ ಇದ್ದವನು ಯಾರೂ ಇರಲಿಲ್ವಂತೆ ಅಯೋಧ್ಯೆಯಲ್ಲಿ. ಹೈವ ನಿಧನಂ ಯಾಮ. ಮನೆಯಲ್ಲಿ ಸ್ತ್ರೀಯರು ರಾಮ ಕಾಡಿ ಹೊರಟ ದಿವಸ ಹೇಳ್ತಿದ್ರು ಯಜಮಾನರಿಗೆ, ನೀವು ರಾಮನ ಜೊತೆಯಲ್ಲಿ ಕಾಡಿಗೆ ಹೊರಟೋಗಿ ನೀವು 14 ವರ್ಷ, ವಾಪಸ್ ಬಂದರೆ ನೋಡಿ 14 ವರ್ಷ ಮುಗಿಸಿಯೇ ಬರಬೇಕು, ರಾಮನ ಕರ್ಕೊಂಬರ್ಬೇಕು. ಅಥವಾ ಅಶ್ರುತಿಮವ ಆಪಿಗಚ್ಚತ, ಕಿವಿಗೆ ಬೀಳದಂತೆ ಎಲ್ಲರೂ ಸತ್ತು ಹೋಗಿಬಿಡಿ. ಒಂದೊಂದು ಮನೆಯಲ್ಲಿ ಸ್ತ್ರೀಯರು ಪತಿಯರಿಗೆ ರಾಮನ ಮೇಲಿದ್ದ ಭಕ್ತಿಯನ್ನು ನೋಡಿಕೊಳ್ತಕ್ಕಂಥ ರೀತಿ ಮಂಥರೆಗೆ ಇದು ಅರ್ಥವಾಗಲಿಲ್ಲ. ಅಯೋಧ್ಯ ಸಂಸ್ಕೃತಿಯಲ್ಲಿ 2 ದೃಷ್ಟಿಬಿಂದುಗಳು.
ಒಂದು ಅಲ್ಪ ಬುದ್ಧಿಯ ಕೈಕೇಯಿ, ಇನ್ನೊಂದು ಸುತರಾಮ್ ಬುದ್ಧಿಹೀನೆಯಾದಂಥ ಮಂಥರೆ. ಅವಳು ಅಯೋಧ್ಯೆಗೆ ಬಂದಳು. ಅಯೋಧ್ಯೆ ಜನರನ್ನು ಪ್ರೀತಿಸಲಿಲ್ಲ. ಇವತ್ತೊಬ್ಬರು ಬಂದಿದ್ದಾರೆ ಇಟಲಿಯಿಂದ. ಅವರು ಭಾರತೀಯ ಸಂಸ್ಕೃತಿ ಗೊತ್ತಿಲ್ಲ, ಭಾರತೀಯರನ್ನ ಪ್ರೇಮವನ್ನು ಮಾಡುವುದಿಲ್ಲ, ಒಂದು ಹಳ್ಳಿ ಜೀವನವನ್ನು ಅವರು ನೋಡಿಲ್ಲ, ಒಂದು ಪ್ರಾಣಿಯನ್ನೇ ಕಂಡಿಲ್ಲ. ಅವರು ನಾವು ರಾಷ್ಟ್ರದ ಮುಖ್ಯರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಕೂತಿದ್ದವು. ಕೈ ಹಾಕಿದ್ದು. ಗಾಂಧಾರದಿಂದ ಬಂದಳು. ಯಾವಾಗಲೂ ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ತನ್ನ ರೂಪ ನೋಡ್ಕೊಳ್ಳುವುದು ಗೊಂಬೆಯಂತೆ. ಸೌಭಾಗ್ಯಮದ ಮೋಹಿತ. ಆ ಹಳ್ಳಕ್ಕೆ ಬಿದ್ದ ಹೋಗಿದ್ದ ದಶರಥ. ಅವಳ ಜೊತೆಯಲ್ಲಿ ಬಳುವಳಿಯಾಗಿ ಬಂದಿದ್ಲು. ಜ್ಞಾತಿದಾಸಿ ಯಥೋ ಜಾತ, ಎಲ್ಲವೂ ಹುಟ್ಟಿದವಳು, ಕೆಲಸಕ್ಕೆ ಬಾರದೇ ಇದ್ದವಳು. ಆ ಮಂಥರೆ ರಾಮನನ್ನು ಕಾಡಿಗಟ್ಟಬೇಕು ಅಂತ ಹೇಳುವ ಮಾತಿನಲ್ಲಿ ಅವಳು ಕೊಡುವ ಒಂದು ಸೂತ್ರ ಇದೆ. ಸನ್ನಿಕರ್ಷಾಚ್ಚ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವಪಿ. ನಾವು ಇಂಗ್ಲೀಷಲ್ಲಿ ಸಿನಿಸಿಸಮ್ ಅಂತೇವೆ. ಈ ಮಾತು ನಿಮಗೆ ಅರ್ಥವಾಯ್ತೋ ಇಲ್ವೋ? ಯಾವ ಪದಾರ್ಥ ಹತ್ತಿರ ಇದೆಯೋ ಅದರ ಮೇಲೆ ಮನುಷ್ಯನಿಗೆ ಹೆಚ್ಚಿಗೆ ಪ್ರೀತಿ ಬರ್ತದೆಯೇ ಹೊರತು ದೂರಂಗತವಾದ ವಸ್ತುವಿನ ಮೇಲೆ ಪ್ರೀತಿ ಹೋಗಿಬಿಡ್ತದೆ. ಇದು ನಿಜವೇ. ಒಬ್ಬ ಗೃಹಿಣಿ ವಿದೇಶಕ್ಕೆ ಹೋದ ಗಂಡ 4 ವರ್ಷ ಫಾರಿನ್ ಎಜುಕೇಷನ್ನು ಉದ್ಯೋಗ ಮಾಡಿಕೊಂಡು ಹಣ ಸಂಪಾದನೆ ಮಾಡ್ಕೊಂಡು ಬರ್ತೇನೆ ಅಂತ ಬರಲಿಲ್ಲವಾದ್ದರಿಂದ 6000 ಮೈಲಿ ದೂರದಲ್ಲಿರುವ ಗಂಡನ ಮೇಲೆ ಪ್ರೀತಿ ಕಡಿಮೆಯಾಗಿ ಪಕ್ಕದ ಮನೆಯವನ ಜೊತೆಯಲ್ಲಿ ವಿಶ್ವಾಸ ಹೆಚ್ಚಾಗ್ತದೆ ಅಂತ ಅರ್ಥವೇ ಇದು? ಎಲ್ಲ ಪ್ರೇಮದ ಬೆಲೆ ಗೊತ್ತಿಲ್ಲ ಇವಳು ಮುದುಕಿ. ಅವಳು ಮದುವೆಯಾಗದೇ ಇದ್ದವಳು ವಿಕೃತ ಮನಸ್ಸು, ಗೋನು ಬೆನ್ನಿನ ಮನಸ್ಸು ವಿಕೃತವಾದಂಥ ಒಂದು ವಿಚಿತ್ರವಾದ ಪ್ರಾಣಿ. ರಾಮನನ್ನು ಪ್ರೀತಿ ಮಾಡಲಿಲ್ಲ ಹತ್ತಿರ ಇದ್ದದ್ದನ್ನು. ಭರತನನ್ನೂ ಕಣ್ಣಿಂದ ನೋಡಿರಲಿಲ್ಲ. ಹುಟ್ಟಿದಾಳಲ್ಲಿ ಅಲ್ಲಿ ಬೆಳೆದು ಬಿಟ್ಟ. ಪ್ರೀತಿ ಶೂನ್ಯವಾದ ಒಂದು ಹೃದಯ ಏನು ಅನರ್ಥವನ್ನು ಮಾಡಿಬಿಡಿತು. 14 ವರ್ಷ ರಾಮನನ್ನು ಕಾಡಿ ಕಳಿಸಿಬಿಟ್ರೆ ಎಲ್ಲ ಕೈಕೇಯಿ ರಾಮೋ ಅರಾಮೋ ಭವಿಷ್ಯತಿ. ಈ ಮಾತನ್ನು ಹೇಳ್ತಾಳೆ. ಓದೋ ಕಷ್ಟವಾಗುತ್ತೆ. ವಸಿಷ್ಠರ ಇಟ್ಟ ಹೆಸರು ರಾಮನನ್ನು ಆರಾಮ ಮಾಡಿಬಿಡ್ತೇನೆ, ಜನಪ್ರೀತಿ ಇಲ್ದ ಹಾಗೆ ಮಾಡಿಬಿಡ್ತೇನೆ ಎಂಬುದಾಗಿ ಹುಳಿ ಹಿಂಡಿ ಅವಳ ಮನಸ್ಸನ್ನು ಕೆಡಿಸಿ ಅಯೋಧ್ಯ ಜೀವನಕ್ಕೆ ಒಗ್ಗದೇ ಇದ್ದಂತಹ 2 ವಿಚಿತ್ರ ಜೀವಿಗಳು ವಿಕ್ಷಿಪ್ತರು ದಶರಥನನ್ನು ಕೊಂದರು, ರಾಮನನ್ನು ಕಾಡ್ಪಾಲು ಮಾಡಿದರು, ಕೋಟ್ಯಾಂತರ ಜನಗಳಿಗೆ ನಿರಾಶೆ ಮಾಡಿದರು. ರಾಮ ಪಟ್ಟಾಭಿಷೇಕ ಆಗ್ತದೋ ಆಗೋದಿಲ್ವೋ, 14 ವರ್ಷ ಆದಮೇಲೆ ಪ್ರಭು ಬರ್ತಾನೆಯೋ ಬರೋದಿಲ್ವೋ ಅಂತ ಸಂಕಟವನ್ನು ಉಂಟು ಮಾಡಿದರು. ಎಲ್ಲ ಅಷ್ಟು ಕೋಟಿ ಜನರ ಶಾಪ ಅವರಿಗೆ ತಟ್ಟಬೇಕಾದಂಥದ್ದು ನಿಜ. ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇರ್ತಕ್ಕಂಥ ಜನಗಳು. ಇದನ್ನು ದೈವ ದೃಷ್ಟಿಯಿಂದ ನೋಡೋದು ಬೇರೆ, ಮನುಷ್ಯ ದೃಷ್ಟಿಯಿಂದ ನಾವು ರಾಮಾಧಿಪತಿ ವರ್ತಿತವ್ಯಂ ಮತ್ತು ರಾವಣಾಧಿಪತಿ ಅನ್ನೋದಕ್ಕೋಸ್ಕರ ಈ ಮಂತ್ರ ಚರಿತ್ರವನ್ನು ಹೇಳ್ತೇವೆ. ಅದರಿಂದ ಇಲ್ಲಿಂದ ಹಿಡಿದು ಲಂಕೆಯವರೆಗೂ ನಾವು ನೋಡಬೇಕಾದ ಈ ಕಥೆಯಲ್ಲಿ ಧರ್ಮ 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 ಧರ್ಮವೆಂಬುದು ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ಹೂವಿನ ಹಾರ ನೀವು ಹೆಣೆದು ದುಂಡನೆ ಹಾರ ಮಾಡಿಬಿಟ್ಟ ಮೇಲೆ ಒಳಗಿರೋ ಸೂತ್ರ ಕಣ್ಣಿಗೆ ಹಾಕಿ ಕಾಣಿಸೋದಿಲ್ವೋ ಹಾಗೆ ಎಲ್ಲರಲ್ಲಿ ಇರತಕ್ಕ ಭಗವಂತ ಸೂತ್ರ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಹೇಳಿದರು. ಆತ್ಮನ ಕಣ್ಣಿಗೆಲ್ಲಿ ಕಾಣಿಸುತ್ತೆ? ಅದು ಕಾಣಿಸೋದಿಲ್ಲ. ಭಗವಂತ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅದು ಹೃದಯಮನೀಷ ಮನಸಾಭಿಗತ್ತಾಯ ಏನಂ ವಿದುರಮೃತ ಹಸ್ತೆ ಭವಂತಿ. ಹೃದಯಕ್ಕೆ ಅರ್ಥವಾಗ್ತಾನೆ ಭಗವಂತ. ಕಿಂಚಿತ್ತಾದರೂ ಹೃದಯಕ್ಕೆ ಭಗವಂತ ಮುಟ್ಟಿದವರಿಗೆ ಅವನ ಒಂದು ಗುಣವನ್ನು ವರ್ಣನೆ ಮಾಡಿದರೆ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಅವನಿದ್ದಾನೆ ಸಾಕ್ಷಿ. ಅದು ಏಷಕ್ಯೇವ ಆನಂದ ಯಾತಿ. ಆನಂದವನ್ನು ಕೊಡೋನು ಅವನೊಬ್ಬನೇ. ಗಂಡ ಹತ್ರ ಇರ್ಬೋದು, ಮಕ್ಕಳ ಹತ್ರ ಇರ್ಬೋದು, ಕೋಟಿ ಹಣ ಇರ್ಬೋದು, ಆನಂದ ಕೊಡುವವನು ಮಾತ್ರ ಏಷಕ್ಯೇವ ಆನಂದ ಯಾತಿ. ಉಪನಿಷತ್ ಹೇಳಿತು ಅವನೊಬ್ಬನೇ, ಭಗವಂತ ಒಬ್ಬನೇ ಆನಂದ ಸ್ವರೂಪ. ಆನಂದವನ್ನು ಕೊಡುವವನು ಅವನೇ ಸಕಲ ಧರ್ಮಸ್ವರೂಪ. ಧರ್ಮಸ್ಯ ರಕ್ಷಿತ, ಧರ್ಮಸ್ಯ ಗೋಪ್ತ, ಕೃತ, ಸತ್ಯ ಇವುಗಳನ್ನು ರಕ್ಷಣೆ ಮಾಡತಕ್ಕವನು. ಇದಕ್ಕೆ ಏನಾದರೂ ಒಂದು ಎಡವಟ್ಟು ಉಂಟಾದಾಗಲೆಲ್ಲ ಇದು ತನ್ನ ಜಗತ್ತು ಎಂಬುದಾಗಿ ಕಾಲ ದೇಶ ಅತಿವರ್ತಿಯಾದ ಭಗವಂತ ಕಾಲ ದೇಶದಲ್ಲಿ ಒಳಗೆ ಬರ್ತಾನೆ ಎನ್ನುವುದು ಇದು ಅವತಾರ ತತ್ವ. ಅಜಾಯಮಾನೋ ಬಹುಧಾ ವಿಜಾಯತೆ ಸಭುಶ್ರೇಯಾನ್ ಭವತಿ ಜಾಯಮಾನ. ಉಪನಿಷತ್ತಲ್ಲಿ ಕಾಟಕದಲ್ಲಿ ಇದನ್ನೆಲ್ಲ ಹೇಳಿದರು. ಇದು ಅವತಾರ ತತ್ವ. ಇವತ್ತು ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಸಾಕಷ್ಟು ಮಾತುಗಳನ್ನು ಕೇಳಿಬಿಟ್ಟಿದ್ದೀರಿ. ಯಾರಿಗೂ ಹೇಳೋದಕ್ಕೆ ಇಷ್ಟ ಇದ್ದಂತೆ ಕಾಣ್ತಾ ಇಲ್ಲ. ಅದು ರಾಮಾಯಣದ ಮಹಿಮೆ, ನನ್ನ ಮಾತಲ್ಲ ಅದು. ಶುರು ಮಾಡಿದರೆ ವಾಕ್ಯ ಪುಂಖಾನುಪುಂಖವಾಗಿ ವಾಲ್ಮೀಕಿಯ ವಾಕ್ಯಗಳನ್ನು ಕಿವಿ ತುಂಬ ನೀವು ಕೇಳಿಕೊಂಡ್ರೆ, ನೆನ್ನೆ ಹೇಳಿದರು ಹಿರಿಯರು, ಅನ್ಯ ವಾಚೋ ವಿಮುಂಚತ ವಾಚೋ ವಿಗ್ಲಾಪನಂ ಹಿತತೆ. ಬೇಡ ನಮಗೆ ಅದು. ಎಂಥ ಪವಿತ್ರವಾದ ಋಷಿವಾಣಿ ಅದು. ರಾಮಕಥೆ, ರಾಮನನ್ನು ಕೇಳಬೇಕು. ಕರ್ಪಾರಿ ರಾಮಪಿರಾನಿ ಎಲ್ಲ ಮತ್ತೊಂದು ಕರ್ಪೂರ ಆಳ್ವಾರರು ಹೇಳಿದರು.
ಅದು ಆ ರಾಮಚಂದ್ರನ ಗುಣಗಳನ್ನು ಕೇಳಬೇಕು, ಅವನ ಧರ್ಮದ ಆಚರಣೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ವಾಲ್ಮೀಕಿ ಮತ್ತು ನಾರದರ ಸಂವಾದದಲ್ಲಿ ಹೇಗೆ ಲೋಕಕ್ಕೆ ನಮಗೆ ಇವತ್ತು ದೊರೆಯಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಸಂದರ್ಭದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಲೋಕೋತ್ತರವಾದ ಕೆಲಸಗಳು ನಡೆಯುವುದೇ ಒಂದು ವಿಚಿತ್ರ. ಇದೊಂದು ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ. ವಾಲ್ಮೀಕಿ ರಾಮಾಯಣ ಲೋಕಕ್ಕೆ ಬರುವ ಸಂದರ್ಭವೇ ವಿಚಿತ್ರ. ಇದು ಶತಕೋಟಿ ಪ್ರವಿಸ್ತರವಾಗಿ ದೇವಾದಿ ಲೋಕಗಳಲ್ಲಿ ವಿಸ್ತಾರವಾಗಿದ್ದದ್ದು. ಭೂಮಿಗೂ ನಮ್ಮಂಥ ಪಾಮರರಿಗೂ ತಲುಪಬೇಕು ಅಂತ ಭಗವತ್ ಸಂಕಲ್ಪದಂತೆ, ಬ್ರಹ್ಮ ಸಂಕಲ್ಪದಂತೆ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಅನಾಹೂತರಾಗಿ ಒಂದು ದಿವಸ ವಾಲ್ಮೀಕಿಗಳ ಆಶ್ರಮಕ್ಕೆ ಹುಡುಕೊಂಡು ಬಂದರು. ಹಾಗೆ ಶುರುವಾಗುತ್ತೆ ಕಥೆ. ಇದು ಶಿಷ್ಯರ ಮನೆಗೆ ಗುರು ಬರುವುದು ಅಪರೂಪ. ಶಿಷ್ಯೋ ಗುರುಗೃಹಂ ಗಚ್ಚೇತ್ ನತು ಶಿಷ್ಯ ಗೃಹಂ ಗುರು. ಅದು ಉಪಾಧ್ಯಾಯರ ಗೌರವಕ್ಕೆ ಕಡಿಮೆ. ಆದರೆ ಆ ನಿಯಮವನ್ನು ಭಗವಂತನೇ ಮುರಿದ. ಇವರಿಗಿದು ಗೊತ್ತಿಲ್ಲ. ಪ್ರಥಮಂ ಅತರ್ಕ್ಯತಂ ನಾರದಾಗಮನಂ ಬರೀತಾರೆ ಗೋವಿಂದರಾಜರು. ಇವತ್ತು ಬರಬಹುದು ನಾರದರು, ಗೊತ್ತಿಲ್ಲ. ಬಂದರೆ ಅವರ ಬಾಯಲ್ಲಿ ಲೋಕೋತ್ತರ ವಿಷಯವಾದ ಪ್ರಶ್ನೆ ಉದ್ಭವವಾಯಿತು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಅಲ್ಲ. ಆ ಲೋಕೋತ್ತರ ಪ್ರಶ್ನೆಗೆ ನಾಳೆ ಹೇಳ್ತೇನೆ, ನಾಡಿದ್ದು ಹೇಳ್ತೇನೆ ಅಂತ ಹೇಳಿದೆ. ಅಲ್ಲಿಂದಲ್ಲೇ ನಾರದರ ಬಾಯಲ್ಲಿ ಉತ್ತರ ಬಂತು. 100 ಶ್ಲೋಕದಲ್ಲಿ ಸಂಕ್ಷೇಪ ರಾಮಾಯಣವನ್ನು, ಇಡೀ ರಾಮಾಯಣವನ್ನು ವಾಲ್ಮೀಕಿಗೆ ಮೊದಲೇ ಗೊತ್ತಿದ್ದದ್ದನ್ನು ಗುರುಮುಖೇನ ತಿಳಿಯಲಿ ಅಂತ ಒಂದು ಚೌಕಟ್ಟು ಕಥೆಯನ್ನು ಕೊಟ್ಟು ಅವರು ಹೋಗಿಬಿಟ್ರು. ಆಮೇಲೆ ಕ್ರೌಂಚ ಪ್ರಸಂಗ ಏರ್ಪಟ್ಟು ಅವರು ಸ್ನಾನ ಮಾಡೋ ಹೊತ್ತಲ್ಲಿ ಒಂದು ಗಂಡು ಕ್ರೌಂಚವನ್ನು ಒಬ್ಬ ವ್ಯಾಧ ಹೊಡೆದು ಹಾಕಿ ಅವರ ಬಾಯಲ್ಲಿ ಅಲೌಕಿಕವಾದಂತಹ ಛಂದಸ್ಸಿನಲ್ಲಿ ಒಂದು ವಾಕ್ಯ ಉಂಟಾಯಿತು. ಮೇಲೆ ನೋಡಿದ್ರೆ ಶಾಪೋಕ್ತಿ, ಒಳಗೆ ನೋಡಿದರೆ ಶ್ಲೋಕವಾಗಿ. ಇದು ಎರಡನೇದು ಅತರ್ಕಿತ. ಇದು ಸರಸ್ವತಿ ಅವಳ ಬಾಯಲ್ಲಿ ಮಚ್ಛಂದಾ ದೇವತೆ ಬ್ರಹ್ಮನ್ನಿ ಪ್ರವೃತ್ತೇಯಂ ಸರಸ್ವತಿ ಹೆಂಡತಿ ಬಂದಮೇಲೆ ಬ್ರಹ್ಮ ಬರಬೇಕಲ್ಲ. ಆಮೇಲೆ ಹಿಂದೆ ಅವನು ಬಂದ. ಬ್ರಹ್ಮದೇವ ಬಂದು ಋಷಿಯೇ ಅಳಬೇಡ, ನನ್ನ ಇಷ್ಟದಂತೆ ನನ್ನ ಮಗ ನಿನ್ನ ಕಥೆ ಹೇಳಿದ. ನನ್ನ ಇಷ್ಟದಂತೆ ನನ್ನ ಹೆಂಡತಿ ನಿನ್ನ ಬಾಯಲ್ಲಿ ಯಾವ ಛಂದಸ್ಸಲ್ಲಿ ಕಥೆ ಬರೀಬೇಕು ಸೂಚನೆ ಕೊಟ್ಟಿದ್ದಾಳೆ. ಈಗ ನಾನು ಹೇಳ್ತೇನೆ. ಗಾಯತ್ರಿ ಅರ್ಥ ಪ್ರತಿಪಾದಕವಾಗಿ 24,000 ಶ್ಲೋಕಗಳು ರಾಮಾಯಣವನ್ನು ರಚಿಸು. ನಿನಗೆ ಯಾವುದೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯೋ ಅದೆಲ್ಲವೂ ಪಾಣಾವ ಅಮಲಕಂ ಯಥ ಕೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡಾಗ ಗೊತ್ತಾಗುತ್ತೆ. ಹಸಿತಂ ಭಾಷಿತಂಚೈವ ರಹಸ್ಯಂಚ ಪ್ರಕಾಶಂಚ. ಅಲ್ಲಿ ರಾಮ ಕೂತಿದ್ದ, ಇಲ್ಲಿ ಸೀತೆ ಕೂತಿದ್ಲು. ಲಕ್ಷ್ಮಣನ ಮನಸ್ಸಲ್ಲೇನಿತ್ತು, ವಿಭೀಷಣನ ಮನಸ್ಸಲ್ಲೇನಿತ್ತು ಎಲ್ಲ ನಿನಗೆ ಕನ್ನಡಿ ಹಿಡಿದಾಗ ಗೊತ್ತಾಗಲಿ. ಮಗು ರಾಮಾಯಣವನ್ನು ಬರೀ ಅಂತ ಅಪ್ಪಣೆ ಕೊಟ್ಟರು. ಅದಾದಮೇಲೆ ರಾಮಾಯಣವನ್ನು ಬರೆದ್ರು ಅಂದ್ರೆ ಹೇಗೆ ಬರೆದ್ರು? ಪೇಪರ್ ಇಲ್ಲ, ಪೆನ್ ಇಲ್ಲ, ಭೂರ್ಜಪತ್ರ ಇಲ್ಲ. ಭರದ್ವಾಜರು ಹಿಂದೆ ನಿಂತಿದ್ದಾರೆ. ಇವ್ರು ಹೇಳ್ತಾ ಹೋದರು, ಮಗು ಎಷ್ಟು ಶ್ಲೋಕ ಆಯಿತೋ? ಬುದ್ಧಿ 24,000 ಆಯಿತು. ಮೇಧಾಶಕ್ತಿ. ಈ ಸಭೆಯಲ್ಲಿ ಭರದ್ವಾಜ ಗೋತ್ರದಿಂದ ಮೊದಲು ನಮಸ್ಕಾರ ಮಾಡ್ತೇನೆ. ಯಾಕೆ ರಾಮಾಯಣವನ್ನು ಉಳಿಸಿಟ್ಟು ಮಹಾನುಭಾವರು. ಆಮೇಲೆ ತಾತಾಚಾರ್ಯರು, ಅವರು ರಾಮಾಯಣದ ಅರ್ಥಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟು ನಮ್ಮ ತನಕ ತಂದು ಕೊಟ್ಟವರು. ದಿವ್ಯಾರ್ಥಗಳನ್ನು ಸಂರಕ್ಷಣೆ ಮಾಡಿದ ದೊಡ್ಡ ಪರಂಪರೆ ಇದು. ಆಮೇಲೆ ಅಥಕೋನು ಪ್ರಜುಂಜೀಯ ಇದನ್ನು ಯಾರಪ್ಪ ಇಷ್ಟು ದೊಡ್ಡ ಗ್ರಂಥ ಪ್ರಯೋಗ ಮಾಡೋರು ನೋಡಿದಾಗ ಅಷ್ಟೊತ್ತಿಗೆ ಸೀತಾದೇವಿ ತಮ್ಮ ಆಶ್ರಮದಲ್ಲಿಯೇ ಇದ್ದು ಲವಕುಶರನ್ನೂ ಹಡೆದು, ರಾಮನಿಗಿಲ್ಲದ ಭಾಗ್ಯ ವಾಲ್ಮೀಕಿ ಅವರಿಗೆ ಉಪನಯನವನ್ನು ಮಾಡಿ 4 ವೇದಗಳನ್ನು ಕಲಿಸಿ, ತೌತು ಮೇಧಾವಿನೌ ದೃಷ್ಟ ವೇದೇಶು ಪರಿನಿಷ್ಠಿತವು. ಮೇಧಾವಿನೋ ವೇದೇಶು ಪರಿನಿಷ್ಠ. ವೇದಾಭ್ಯಾಸ ಮಾಡಿದವನಿಗೆ ವೇದಾಶಕ್ತಿ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ಇದು ಈ ಜಾಗದಲ್ಲೇ ಈ ಮಂತ್ರ ಬರುತ್ತೆ, ಇಷ್ಟೇ ಜಾಗ ಈ ಅಷ್ಟಕ ಈ ವರ್ಗ ಹೇಳಬೇಕಾದ್ರೆ ಇದು ಮೇಧಾಶಕ್ತಿ ವೇದದಿಂದ ಬರುತ್ತೆ. 2 ಕಡೆ ರೆಫರೆನ್ಸ್ ಅದು. ಹನುಮಂತನ ಪ್ರಸಂಗ ಒಂದು, ಬಾಲಕಾಂಡದಲ್ಲೊಂದು. ವೇದೇಶು ಪರಿನಿಷ್ಠಿತವು. ಪರವಾಗಿಲ್ಲ, ವೇದಾರ್ಥಕ್ಕೆ ವಿರುದ್ಧವಾಗಿ ಹೇಳಲಾರು ಅಂತ ಅವರಿಗೆ ತಾವಗ್ರಾಹಯತ ಪ್ರಭು ವೇದೋಪಬ್ರಹ್ಮಣಾರ್ಥಂತೂ ಅವರು ಕೊಟ್ಟರು. ಲವಕುಶರು ರಾಮನ ಸನ್ನಿಧಿಯಲ್ಲಿ ಹಾಡಿ ತೋರಿಸಿದರು. ತತ್ಪೂರ್ವದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಹಾಡಿ ತೋರಿಸಿದರು. ಅಲ್ಲಿಂದ ಆಚೆಗೆ ಮುಖೋದ್ಗತವಾಗಿ ಕಂಠಸ್ಥವಾಗಿ ಪರಂಪರೆಯಿಂದ ಅನೇಕ ಕಾಲ ಬಂದು ಯಾವುದೋ ಒಂದು ಅಜ್ಞಾತ ಕಾಲದಲ್ಲಿ ಅದು ಲಿಖಿತವಾಗಿಯೂ ನಮಗೆ ಉಪಲಬ್ಧವಾಗುವಂಥ ಒಂದು ಪರಿಸ್ಥಿತಿಯನ್ನು ಭಗವಂತ ಕೊಟ್ಟ. ಕಲಿಯುಗದಲ್ಲಿ ರಾಮಾಯಣವನ್ನು ಬಾಯಲ್ಲಿ ಪೂರ್ತಿ ಹೇಳುವಂಥ ಜನ ಅಪರೂಪ. ಸಂಹಿತಾದಿಗಳನ್ನು ಹೇಳೋರಿದ್ದಾರೆ. ಋಕ್ ಸಂಹಿತೆ ತಾವು ಇಲ್ಲಿ 2-3 ವೇದಗಳನ್ನು ಕಲಿತವರಿದ್ದೀರಿ, ಮಹಾಪಂಡಿತರು. ತಮ್ಮನ್ನು ನೋಡುವುದೇ ಒಂದು ಭಾಗ್ಯ ಅಂತ ಬಂದಿದ್ದೇನೆ. ರಾಮಾಯಣ ಹೇಳುವುದು ಪ್ರಾಸಂಗಿಕ, ದರ್ಶನವೇ ಮುಖ್ಯ. ವೇದವನ್ನು ಹೇಳ್ತಕ್ಕ ವೇದ ಪುರುಷರಲ್ಲಿದ್ದಾರೆ ಲೋಕದಲ್ಲಿ.
ಇವತ್ತಿಗೂ ರಾಮಾಯಣವನ್ನು ಕಂಠಸ್ಥ ಮಾಡಿದವರು ಇದ್ದಾರೆ. ನಮ್ಮ ತಂದೆ ಹೇಳ್ತಿದ್ರು, 24,000 ಶ್ಲೋಕ ಬಾಯಲ್ಲಿ ಹೇಳ್ತಿದ್ರು. ಅವರು ರಾಮಾಯಣದಲ್ಲಿ ಅವರಿಗೆ ಹಚ್ಚಿದ್ದು ಹುಚ್ಚು. ಬೇರೆ ಶಾಸ್ತ್ರ ಓದ್ಕೊಂಡಿದ್ದು ರಾಮಾಯಣದಲ್ಲಿ ವಿಶೇಷವಾದ ಪರಿಣಿತಿ ಯಾತಕ್ಕೆ ಅಂದರೆ ವೇದ ಪ್ರಾಚೇರ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ಇಂಥ ರಾಮಾಯಣದ ಕಥೆ ಇದು. ರಹಸ್ಯಾರ್ಥ ಅಂತ ಬೆಂಗಳೂರಲ್ಲಿ ಈಗ ತಾನೇ ಮೊನ್ನೆ ಉಪನ್ಯಾಸ ಮುಗಿಸ್ಕೊಂಡು ಬೆಂಗಳೂರಿಂದ ಬಂದಿದ್ದೇನೆ. ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ 1 ತಿಂಗಳು ರಾಮಾಯಣ ಪ್ರವಚನ. ಅದೇ ಅರ್ಥಗಳನ್ನು ಇಲ್ಲಿ ಹೇಳುವ ಪ್ರಯತ್ನ ಪಡ್ತೇನೆ. ಆದರೆ ಇಲ್ಲಿ ನಾನಾ ರೀತಿಯ ಮಿಶ್ರ ಜನಾಂಗ ಇರೋಣದ್ರಿಂದ ಯಾರಿಗೆ ಎತ್ತರ ಆಗ್ಬೋದೋ, ಯಾರಿಗೆ ತುಂಬ ಹಾಳಾಗ್ಬೋದೋ ಆ ಸಭೆಯನ್ನು ನೋಡಿಕೊಂಡು ಅವತ್ತಿನ ದೃಷ್ಟಿಯಿಂದ ವಿಜ್ಞಾಪನೆ ಮಾಡ್ತೇನೆ. ಗ್ರಂಥಗಳು ಬಹಳ ಇದೆ ಹೇಳ್ತಕ್ಕದ್ದು. ರಾಮ ಅನ್ನೋ ಹೆಸರೇ ಸಾಕು, ಅದರಲ್ಲೆಲ್ಲ ಅಡಗಿದೆ ಅಂತ ಎಂಬುದ ಪೂರ್ವದ ಹೇಳ್ತಾರೆ. ಬ್ರಹ್ಮಾಂಬೋಧಿ ಸಮುದ್ಭವಂ ಕಲಿಮಲ ಪ್ರಧ್ವಂಸನಂಚಾವ್ಯಯಂ. ಇದು ಕಿಷ್ಕಿಂಧಾಕಾಂಡದ ಆರಂಭದಲ್ಲಿ ತುಳಸಿದಾಸರು ಮಾಡಿರ್ತಕ್ಕ ಶ್ಲೋಕ. ಶ್ರೀಮತ್ ಶಂಭುಮುಖೆ ಎಂದು ಸುಂದರವರೇ ಸಂಶೋಭಿತಂ ಸರ್ವದಾ ಸಂಸಾರಾಮಯ ಭೇಷಜಂ ಸುಖಕರಂ ಶ್ರೀಜಾನಕೀ ಜೀವನಂ ಧನ್ಯಾಸ್ತೆ ಕೃತಿನ ಪಿಬಂತೆ ಸತತಂ ಶ್ರೀರಾಮನಾಮಾಮೃತಂ. ಬೇಂದ್ರೆಯವರು ಒಂದು ಆಶ್ಚರ್ಯ ತೋರಿಸಿದರು. ತುಳಸಿ ರಾಮಾಯಣದಲ್ಲಿ ಹೇಗೆ ರಾಮ ಅನ್ನುವ ಈ ಶಬ್ದ ಅವರ ಪ್ರತಿಯೊಂದು ಚೌಪಾಯಿ ದೋಹೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಂದಿದೆಯೋ, ಹಾಗೆ ವಾಲ್ಮೀಕಿಯಲ್ಲಿಯೂ ರೇಫವು ಮಕಾರವು ಇಲ್ಲದೆ ಇದ್ದ ಶ್ಲೋಕ ಒಂದೂ ಇಲ್ಲ. ಪ್ರತಿಯೊಂದು ಶ್ಲೋಕದಲ್ಲಿ ಎಲ್ಲಾದರೂ ಒಂದು ಕಡೆ ರೇಫ, ಎಲ್ಲಾದರೂ ಒಂದು ಕಡೆ ಮಕಾರ. ಇದು ಒಂದು ನಮ್ಮ ಪೂಜ್ಯರು ತೋರಿಸ್ತಿದ್ರು, ಗುರುಗಳು ತೋರಿಸ್ತಿದ್ರು. ನೋಡಪ್ಪ, ತಪಸ್ವಾಧ್ಯಾಯ ತಕಾರದಿಂದ ಆರಂಭ ವಾಲ್ಮೀಕಿ ರಾಮಾಯಣ. ಉತ್ತರಕಾಂಡದ ಕೊನೆ ಶ್ಲೋಕ ಮುಗಿಯುವುದು ಅರ್ಧಾಕ್ಷರ ತ್. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ತತ್ ಅದನ್ನು ನೋಡಿಕೋ ಎಂಬ ಅರ್ಥದಲ್ಲಿ ತತ್ವಮಸಿ ವ್ಯಾಖ್ಯಾನಕ್ಕೆ 545 ಅಧ್ಯಾಯಗಳು. ನಮ್ಮ ಸಂಪ್ರದಾಯದಲ್ಲಿ 545 ಬ್ರಹ್ಮಸೂತ್ರಗಳು. ಶಾಂಕರ ಭಾಷ್ಯದಲ್ಲಿ ಮಧ್ವ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಬ್ರಹ್ಮಸೂತ್ರ ಅರ್ಥ ಮತ್ತು ಇಲ್ಲಿ ಅಥಾತೋ ಜಿಜ್ಞಾಸಾಧಿಕರಣ ಇದ್ದಂತೆಯೇ ನಾರದ ವಾಲ್ಮೀಕಿ ಸಂವಾದದಲ್ಲಿ ಆರಂಭವಾಗುತ್ತೆ. ಇದು ವೇದೈಶ್ಚ ಸಂಹಿತಂ ಪುಣ್ಯಂ ವೇದೈಶ್ಚ ಸಂಹಿತಂ. ಆದ್ದರಿಂದ ಪಂಡಿತರಾದಿಯಾಗಿ ಪಾಮರರಾದಿಯಾಗಿ ಹಳ್ಳಿಗಾಡಿನ ಜನರವರೆಗೆ ಅವರವರ ಯೋಗ್ಯತೆಗೆ ಎಷ್ಟೆಷ್ಟು ಎಟುಕ್ತದೆಯೋ ಆ ರೀತಿ ರಾಮಾಯಣವನ್ನು ಕೊಡ್ತಾ ಹೋದರೆ ಆ ಮಕ್ಕಳು ಬೆಳೆಸಿಕೊಳ್ಳುವ ಅವರ ಚಿಂತನ ಶಕ್ತಿಯ ಮೇಲೆ ಪ್ರಕಾಂಡ ಪಂಡಿತರಾಗ್ಬೋದು. ಶ್ರೀರಾಮನ ಕೃಪೆ ಎಲ್ಲರಿಗೂ ಉಂಟಾಗಲಿ ಅಂಥೇಳಿ ಇವತ್ತು ಪ್ರಯೋಜನ ಮಂಗಳವನ್ನು ಹಾಡ್ತಾ ಇದ್ದೇನೆ. ಇದು ಸರಿ ಹೋಯಿತೋ ಇಲ್ವೋ ಗೊತ್ತಾಗಲಿಲ್ಲ ಈ ಪೀಠಿಗೆ. ಇವತ್ತು ಅವರು ಅಷ್ಟೆಲ್ಲ ಮಾತನಾಡಿದ ಮೇಲೆ ಕಥೆ ಉಪಕ್ರಮ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಸುಮ್ಮನೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿದ್ದೇನೆ. ರಾಮಾವತಾರ ನಾಳೆ ಬರೋದಿಲ್ಲ, ಇನ್ನು 3 ದಿವಸ ಬೇಕು ರಾಮಾವತಾರ ಬರಲಿಕ್ಕೆ. ಅವತ್ತಿನ ಕಥೆಯನ್ನು ತಾವೆಲ್ಲ ಕೇಳಿ ಸಂತೋಷ ಪಡಬೇಕು. ಮತ್ತು ಈ ವೇದವ್ಯಾಸ ಪ್ರತಿಷ್ಠಾನದ ಅಧಿಕಾರಿ ವರ್ಗದವರು ತುಂಬ ಮುತುವರ್ಜಿಯಿಂದ ಈ ಪ್ರವಚನ ಮಾಲಿಕೆ ಏರ್ಪಡಿಸಿದ್ದಾರೆ. ಅದನ್ನು ನೀವು ಊರಲ್ಲೆಲ್ಲ ನೋಡಿದ್ದೀರಿ. ಅವರು ಮಾಡಿದ ಮುತುವರ್ಜಿಯಲ್ಲಿ ಒಂದು ದೊಡ್ಡ ಕೆಲಸ ಅಂದರೆ ಅವರು ತುಂಬ ಶ್ರಮಪಟ್ಟು ನನ್ನನ್ನು ಕರೆಸಿದ್ದಾರೆ. ನಾ ಶ್ರಮಪಟ್ಟಿದ್ದಿರಲಿ, ನನಗೆ ದಾರಿ ಸೌಕರ್ಯ ಬರುವುದು, ಈ ಶರೀರ ಹೋದ ವರ್ಷದಷ್ಟು ಆರೋಗ್ಯ ಇಲ್ಲ. ಅದು ನನ್ನ ಕರೆಸಬೇಕಾದವರು ಎಷ್ಟೊಂದು ಶ್ರಮ ವಹಿಸಿದ್ದಾರೆ. ನಾನು ಅನುಭವ ಗೊತ್ತು, ಮನದಟ್ಟಾಗಿದೆ ನನಗೆ. ಈ ಶ್ರಮ ಸಾರ್ಥಕವಾಗಲಿ ಅಂತ ಪ್ರಭು ರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಿರಿಯರು, ಮಕ್ಕಳು, ಸ್ತ್ರೀಯರು ಈ ಶ್ರಮವನ್ನು ವ್ಯರ್ಥ ಮಾಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಮನೆಯನ್ನು ಬೆಳಗಿಕೊಳ್ಳಿ ಅಂಥೇಳಿ ಒಂದೇ ಒಂದು ಸಣ್ಣ ಮಂಗಳವನ್ನು ಹಾಡ್ತೇನೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ. ನಿತ್ಯಶ್ರೀರ್ನಿತ್ಯಮಂಗಳಂ.